ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಸತ್ಯವಾಗಲಿ ಅಂತ ಹೇಳಿ ಭಗವಂತನಲ್ಲಿ, ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ನೀವು ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ಹೇಗೆ ತೆಗೆದುಕೊಳ್ಬೇಕು ಅನ್ನುವ ಅರಿವನ್ನು ನಿಮಗೆ ಕೊಡುತ್ತೆ. ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಅವರಿಂದ ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ, ಎಂತಹವರ ಒಂದು ಸಹವಾಸ ಸಿಗಬೇಕು, ಎಲ್ಲವನ್ನು ಒಟ್ಟಾರೆಯಾಗಿ ನಿಮ್ಮ ಜೀವನಕ್ಕೆ ಯಾವುದು ಉತ್ತಮವೋ ಅದೆಲ್ಲ ಯಾವ ರೀತಿ ಕನೆಕ್ಟ್ ಆಗಬೇಕು ಅನ್ನೋದನ್ನು ಅವರು ನಿಮಗೆ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ ಅನ್ನೋದೇ ಮೊದಲನೇದಾಗಿ ಬರ್ತಾ ಇದೆ. ಕೆಲವು ಬಾರಿ ಹಠ ಮಾಡೋದು ಕೂಡ ಒಳ್ಳೆಯದಲ್ಲ ಅಂತೀರ ಅಲ್ವಾ? ಹಾಗೆ ಇದನ್ನೇ ನಿಮಗೂ ಕೂಡ ನಿಮ್ಮ ತಂದೆ ತಾಯಿ ಕೆಲವೊಂದಿಷ್ಟು ಸಣ್ಣವರಿದ್ದಾಗ ಕಲಿಸಿರ್ತಾರೆ. ತುಂಬ ಹಠ ಮಾಡ್ತೀಯ, ಹಠ ಮಾಡೋದು ಒಳ್ಳೆಯದಲ್ಲ ಅನ್ನೋ ರೀತಿಲಿ ಹಠ ಮಾಡೋ ಸ್ವಭಾವವನ್ನು ಬಿಟ್ಟುಬಿಡು, ಇದು ಮುಂದೆ ನಿನಗೆ ತುಂಬ ತೊಂದರೆ ಕೊಡುತ್ತೆ ಅಂತ ಹೇಳಿ ನಿಮಗೂ ಕಲಿಸಿದರೆ ನೀವು ಅದನ್ನು ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಾ ಅಲ್ವಾ? ಅಂದರೆ ಇದು ಈಗಿನ ವಾಸ್ತವ ಪರಿಸ್ಥಿತಿಗೆ ಕನೆಕ್ಟ್ ಆಗ್ತದೆ. ಇದೇ ರೀತಿ ನಿಮ್ಮ ಎದುರಿಗೆ ನಿಮ್ಮ ಮಕ್ಕಳಾಗಿರ್ಬೋದು ಯಾವುದೋ ಒಂದು ವಿಚಾರ ಹಠದಲ್ಲಿ ಬಂದು ನಿಂತಿದೆ. ಅದರ ಪರಿವರ್ತನೆ ಹೇಗೆ ಮಾಡಬೇಕು ಅಂತೇಳಿ ಗೊತ್ತಾಗದೆ ತುಂಬ ಒಂದಿಷ್ಟು ಸಮಸ್ಯೆಯಲ್ಲಿದ್ದಾರೆ. ಮಕ್ಕಳೇ ಆಗಿರ್ಬೋದು, ತುಂಬ ಹಠ ಮಾಡ್ತಾ ಇದ್ದಾರೆ. ಇವರನ್ನು ಹೇಗಪ್ಪ ಪರಿವರ್ತನೆ ತರೋದು ಅನ್ನೋ ರೀತಿಲಿ ನಿಮ್ಮ ಮನಸ್ಸು ಈಗ ತುಂಬ ಆಲೋಚಿಸ್ತಾ ಇದೆ. ನಿಮ್ಮ ಯೋಚನೆಗೆ ನಿಲುಕದ ಒಂದು ಮಾತನ್ನು ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಅವರ ಎನರ್ಜಿಗೆ ಕನೆಕ್ಟ್ ಆಗಿರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ, ಮಗು ಎಲ್ಲ ರೀತಿಯ ಹಠ ಕೆಟ್ಟದಾಗಿರತ್ತಾ? ಹಾಗಾದರೆ ಇಲ್ಲ ಕಂದ, ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹಠಗಳು ಅಂತ ಇದ್ದಾವೆ. ಅಂದರೆ ಬಾಬಾರವರನ್ನು ಪೂಜೆ ಮಾಡಬೇಡಿ, ನಂಬೇಡಿ ಅನ್ನೋ ರೀತಿಲಿ ಹೇಳಿರ್ಬೋದು. ಫಕೀರರು ಅಂತ ಹೇಳಿರ್ಬೋದು, ಮುಸಲ್ಮಾನರು ಅಂತ ಹೇಳಿರ್ಬೋದು, ಇಲ್ಲ ರೀತಿ ಗುರುಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಅನ್ನೋ ರೀತಿಲಿ ಹೇಳಿರ್ಬೋದು. ಒಟ್ಟಾರೆಯಾಗಿ ಅವರ ಬಗ್ಗೆ ನಿಮಗೆ ಒಂದಿಷ್ಟು ಜನ ಮಿಸ್ಗೈಡ್ ಮಾಡಿದ್ದಾರೆ ಅನ್ನೋ ರೀತಿಲಿ ಬರ್ತದೆ. ಅಂದರೆ ಆ ಮಾತನ್ನು ಕೇಳಿಬಿಟ್ಟಿದ್ದೀರಾ ನೀವು? ಇಲ್ಲ ತಾನೇ? ಅವ್ರು ಹೇಳೋದು ನನ್ನ ಒಂದು ವಿಚಾರಕ್ಕೆ ಸಂಬಂಧ ಇಲ್ಲ, ನನ್ನ ಬಾಬಾ ಅಂದರೆ ನನಗೆ ತುಂಬ ಇಷ್ಟ, ನಾನು ಅವರನ್ನು ಪೂಜಿಸೋದೇ ಸೈ, ಅವರ ಗುಡಿಗೆ ಹೋಗೋದೇ ಸೈ, ಅವರ ಒಂದು ಸಚ್ಚರಿತ್ರೆಯನ್ನು, ಅವರ ನಾಮಸ್ಮರಣೆಯನ್ನು ಮಾಡೋದೇ ಸೈ ಅನ್ನೋ ರೀತಿಲಿ ನೀವು ಹಠ ಮಾಡ್ತಾ ಇದ್ದೀರಾ. ಅಂದರೆ ಇದು ಒಳ್ಳೆಯ ಹಠ ಆಗಿದೆ. ಕೆಲವರು ಹೇಳ್ತಾ ಇದ್ದಾರೆ ನಿಮಗೆ ಸಹಾಯ ಮಾಡಬೇಡ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಬೇಡ ಅನ್ನೋ ರೀತಿಲಿ ಕೆಲವರು ಗೈಡ್ ಮಾಡ್ತಾರೆ. ಅಂದರೆ ಅದರಿಂದ ನಿಂಗೆ ತುಂಬ ನೋವಾಗಿದೆ ಅಲ್ವಾ, ಮತ್ತೆ ಮತ್ತೆ ಅದೇ ದಾರಿಗೆ ಹೋಗಬೇಡ ಅಂತ ಹೇಳ್ತಿದ್ದಾರೆ. ಆದರೆ ನಿಮ್ಮ ಮನಸ್ಥಿತಿ ಹೇಳ್ತಾ ಇದೆ, ಅವರ ಕರ್ಮ ಅವ್ರು ಮಾಡಿದಾರಲ್ವ, ನಾನು ಎಷ್ಟೇ ಒಳ್ಳೆಯದನ್ನು ಮಾಡಿದ್ರು ಅದನ್ನು ಉಳಿಸ್ಕೊಂಡಿಲ್ಲ, ಅದರಿಂದ ಏನಾಯಿತು, ಅವರೇ ಏನೋ ಕಳ್ಕೊಂಡ್ರು ನನ್ನಿಂದ, ನನಗೆ ಅದರಿಂದ ಲಾಸ್ ಆಗಿಲ್ಲ, ಸ್ವಲ್ಪ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಸಮಯ ವ್ಯರ್ಥ ಆಯಿತು, ಇಲ್ಲ ನಾನು ಅವರಿಂದ ಒಂದಿಷ್ಟು ಏನೋ ಕಳ್ಕೊಂಡಿರ್ಬೋದು. ಆದರೆ ಒಳ್ಳೇದಾಗಿದ್ದು ಯಾರಿಗೆ? ನನ್ನ ಕರ್ಮ, ನಾನು ಏನು ಒಳ್ಳೇದು ಮಾಡಿದ್ದೇನೋ ಅದಕ್ಕೆ ನನಗೆ ಒಂದು ಫಲ ಅಂತ ಸಿಕ್ಕಿರುತ್ತೆ. ಆದರೆ ಅವರು ಮತ್ತೆ ನನ್ನಿಂದ ಸಹಾಯ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ತಾನೆ, ನನ್ನನ್ನು ಕಳ್ಕೊಂಡ್ರು ತಾನೆ. ಅಂದರೆ ನಾನು ಒಳ್ಳೇದು ಮಾಡೋದು ನನಗೆ ಒಳ್ಳೆಯದೇ, ಅದು ನನ್ನ ಕರ್ಮ, ನನ್ನ ಧರ್ಮ, ನನ್ನ ಸತ್ಕರ್ಮ. ಅದನ್ನು ಅವರು ಏನೋ ಒಂದು ರೀತಿ ನನಗೆ ಮೋಸ ಮಾಡಿದ್ರು ಅನ್ನೋ ರೀತಿಲಿ ಅದನ್ನು ನಾನು ಬಿಡೋಕ್ಕಾಗೋದಿಲ್ಲ ಅನ್ನೋದು ಕೂಡ ಒಳ್ಳೆ ಹಠ. ಇಲ್ಲಿ ಗುರು ಹೇಳ್ತಾ ಇರೋದು ನಿಮಗೆ, ಯಾರೋ ನಿಮಗೆ ಹೇಳ್ತಾ ಇದ್ದಾರೆ ಪೂಜೆ ಮಾಡಬೇಡ, ನಾಮಸ್ಮರಣೆ ಮಾಡಬೇಡ, ಧ್ಯಾನ ಮಾಡಬೇಡ, ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿನ್ನ ತುಂಬ ಕನೆಕ್ಟ್ ಮಾಡಿಬಿಡುತ್ತೆ, ನೀನು ಹುಚ್ಚಿ ಆಗಿಬಿಡ್ತೀಯಾ, ಅಂದರೆ ಅದರಲ್ಲೇ ಮುಳುಗಿ ಹೋಗಿಬಿಡ್ತೀಯಾ ಅನ್ನೋ ರೀತಿಯಲ್ಲಿ ನಿಮಗೆ ಹೇಳ್ಬೋದು. ಕೆಲವು ಸಂದೇಶಗಳನ್ನು ಕೇಳೋದಾಗಿರ್ಬೋದು, ಅಂದರೆ ಗುರುವಿನ ಬಗ್ಗೆ ಅತಿಯಾಗಿ, ಪೂಜೆಯ ಬಗ್ಗೆ ಅತಿಯಾಗಿ, ಒಂದು ನಾಮಸ್ಮರಣೆ, ಧ್ಯಾನ ಇಂಥದ್ರ ಕಡೆ ನಿಮ್ಮ ಹೆಚ್ಚು ಗಮನ ಹೋದಾಗ ಕೆಲವರು ಹೇಳ್ತಾರೆ, ಪದೇ ಪದೇ ಆ ರೀತಿ ನೀನು ತುಂಬ ಕನೆಕ್ಟ್ ಆಗಬೇಡ, ಅದರಿಂದ ನಿನಗೆ ಏನಾದರೂ ಸಮಸ್ಯೆ ಆಗ್ಬೋದು, ಇಲ್ಲ ನೀನೇ ಹುಚ್ಚಿ ಆಗಿಬಿಡ್ತೀಯಾ ಅನ್ನೋ ರೀತಿಯಲ್ಲಿ ನಿಮಗೆ ಗೈಡ್ ಮಾಡಿದ್ದಾರೆ. ಆದರೆ ನೀವು ಹೇಳಿದ್ದೀರಾ, ಇಲ್ಲ ಆ ರೀತಿ ನನಗೇನು ಅದರಿಂದ ತೊಂದರೆ ಆಗಿಲ್ಲಪ್ಪ, ಅದರಿಂದ ನನಗೆ ಇನ್ನೂ ಒಳ್ಳೆಯದೇ ಆಗಿದೆ, ಖಂಡಿತ ನಾನು ಯಾರ ಮಾತನ್ನು ಕೇಳಲ್ಲ, ನಾನು ಆರಿಸ್ಕೊಂಡಿರುವ ದಾರಿ ಸರಿ ಇದೆ, ನಾನು ನನ್ನ ಗುರುವನ್ನಾಗಿರ್ಬೋದು, ನನ್ನ ಭಗವಂತನನ್ನಾಗಿರ್ಬೋದು, ಹಾಗೆ ಆಧ್ಯಾತ್ಮಿಕ ದಾರಿಯನ್ನಾಗಿರ್ಬೋದು, ಸತ್ಕಾರ್ಯಗಳನ್ನಾಗಿರ್ಬೋದು, ಒಂದಿಷ್ಟು ಸದ್ಗುಣಗಳನ್ನಾಗಿರ್ಬೋದು ಬಿಡಲಿಕ್ಕೆ ತಯಾರಿಲ್ಲ. ನಿಮ್ಮ ಮಾತನ್ನೇ ನಾನು ಇಗ್ನೋರ್ ಮಾಡ್ತೀನಿ ಹೊರತು ನಾನು ಈಗೇನು ಆರಿಸ್ಕೊಂಡಿದ್ದೀನಲ್ಲ ಆಧ್ಯಾತ್ಮಿಕ ದಾರಿ, ಅದನ್ನು ಬಿಡೋದಿಲ್ಲ. ಈ ಹಠ ಒಳ್ಳೆಯದು. ಅಂದರೆ ಇಲ್ಲಿ ಬಾಬಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಹಠ ಮಾಡ್ತಾ ಇದ್ದಾರೆ, ಇಲ್ಲ ನೀವು ಯಾವುದೋ ಒಂದು ವಿಚಾರಕ್ಕೆ ಹಠ ಮಾಡ್ತಾ ಇದ್ದಾರೆ ಅಂದರೆ ಆ ಹಠದ ಉದ್ದೇಶ ಹೇಗಿರಬೇಕು, ಅದರ ಆಧಾರದ ಮೇಲೆ ಆ ಹಠ ಒಳ್ಳೆಯದ ಕೆಟ್ಟದ ಅನ್ನೋದು ಡಿಸೈಡ್ ಮಾಡೋದ್ರ ಜೊತೆಗೆ ಅದು ನಿಮಗೊಂದು ಛಲ ಕೊಡುತ್ತೆ. ಅದರಲ್ಲಿ ಮುಂದೆ ಹೋಗಲಿಕ್ಕೆ, ಏನಾದರೂ ನಿಮ್ಮ ಜೀವನದಲ್ಲಿ ನೀವೇನಾದರೂ ಸಾಧಿಸಲಿಕ್ಕೆ, ಪಡ್ಕೊಳ್ಳೋಕ್ಕೆ, ಅಂದರೆ ನಿಮ್ಮ ಒಂದು ಗೌರವ ಸ್ಥಾನಮಾನ ಅದರ ಮೇಲೆ ನಿಂತಿರುತ್ತೆ ಅನ್ನೋದನ್ನು ಹೇಳ್ತಿದ್ದಾನೆ. ಅಂದರೆ ಹಠ ಯಾವ ರೀತಿ ಇರಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಸುಮ್ಮನೆ ಹಿಡಿದಿದ್ದಕ್ಕೂ ಮುಟ್ಟಿದ್ದಕ್ಕೂ. ಅಂದರೆ
ಇನ್ನೊಬ್ಬರು ಜೀವನ ಯಾವುದೋ ಒಂದು ರೀತಿಯಲ್ಲಿ ನಡೀತಾ ಇದೆ, ನನಗೂ ಅದೇ ರೀತಿ ಜೀವನ ಬೇಕು ಅನ್ನೋ ರೀತಿಯಲ್ಲಿ ಅನುಕರಣೆ ಮಾಡೋದಿದೆಯಲ್ಲ, ಆ ಹಠ ತಪ್ಪು. ನನಗೆ ಅವರಿಂದ ಕೆಟ್ಟದಾಗಿದೆ, ಹಾಗಾಗಿ ನಾನು ಅವ್ರಿಗೆ ಏನಾದರೂ ಕೆಟ್ಟದ್ದು ಮಾಡಲೇಬೇಕು ಅನ್ನೋದು ಹಠ, ಅದು ತಪ್ಪು. ಇದು ನಿಮ್ಮ ಮಕ್ಕಳ ವಿಚಾರದಲ್ಲೂ ಬರುತ್ತೆ. ಅಂದರೆ ಮಗು ಕೆಲವೊಂದು ಸಾರಿ ತುಂಬ ಹಠ ಮಾಡುತ್ತೆ ಯಾವುದೋ ಒಂದು ವಸ್ತು ಕೊಡಿಸ್ಬೇಕು ಅಂತ ಹೇಳಿ. ಅದು ಹಠ ಮಾಡ್ತು ಅಂತೇಳಿ ಅದಕ್ಕೆ ಎಲ್ಲವನ್ನ ನೀವು ಕೊಡಿಸೋದಿಲ್ಲ. ಅಂದರೆ ಅದು ಹಠ ಮಾಡಿದ ವಿಚಾರ ಸರಿ ಇದೆ ಅಂದರೆ ಖಂಡಿತ ಅದರಲ್ಲಿ ಸ್ವಲ್ಪ ನೀವು ಮಣಿದು ಕೊಡಿಸ್ತೀರ. ಅದೇ ಅದು ಹಠ ಮಾಡ್ತಾ ಇರೋ ವಿಚಾರ ತುಂಬ ಎಲ್ಲೋ ಒಂದು ರೀತಿಯಲ್ಲಿ ಅದಕ್ಕೆ ಸಮಸ್ಯೆ ಮಾಡುತ್ತೆ, ನಿಮಗೆ ಸಮಸ್ಯೆ ಮಾಡುತ್ತೆ ಅನ್ನೋದಕ್ಕಿಂತ ಅದರ ಒಂದು ಭವಿಷ್ಯಕ್ಕೆ ಸಮಸ್ಯೆ ಮಾಡುತ್ತೆ ಅನ್ನೋದು ಗೊತ್ತಾದರೆ ನೀವು ಅದನ್ನು ಕೊಡಿಸೋದಿಲ್ಲ. ಹಾಗಾಗಿ ಹಠದಲ್ಲಿ ಒಂದಿಷ್ಟು ವಿಧಾನಗಳಿದೆ, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈ ಸಮಯದಲ್ಲಿ. ಅಂದರೆ ಈಗೊಂದು ಪ್ರೀತಿಯ ವಿಚಾರದಲ್ಲಿ ಹಠ ಮಾಡ್ತಾ ಇದ್ದೀರಾ, ಅವರೇ ನನಗೆ ಬೇಕು ಅನ್ನೋ ರೀತಿಲಿ. ಕೆಲವರ ಪ್ರಸ್ತುತ ಎನರ್ಜಿ ಇದು, ಎಲ್ಲರ ಎನರ್ಜಿಗೂ ಕನೆಕ್ಟ್ ಆಗೋದಿಲ್ಲ. ಅಂದರೆ ಅವರಿಗೆ ನಿಮ್ಮ ಬಗ್ಗೆ ಎಲ್ಲೋ ಒಂದು ರೀತಿಲಿ ಪ್ರೀತಿ ಇತ್ತು, ಆದರೆ ಈಗ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಸಿಕ್ಕಿದೆ. ಆದರೂ ಕೂಡ ಆ ಪ್ರೀತಿನೂ ಇರಬೇಕು, ನೀವು ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಅಂದರೆ ಅದು ಪ್ರೀತಿಯಲ್ಲ, ಆ ಪ್ರೀತಿಯನ್ನು ಬೇಕು ಅನ್ನೋ ರೀತಿಲಿ ಹಠ ಮಾಡೋದು ತಪ್ಪು. ಅಂದರೆ ನೀವು ಇರಬೇಕು, ಹಾಗೆ ಮನೆಯವರು ತೋರಿಸಿದ ಒಂದು ಜೀವನ ಸಂಗಾತಿ ಜೊತೆನೂ ಕೂಡ ನಾನು ಮುಂದುವರಿತೀನಿ, ನೀವು ಇರಬೇಕು. ಅಂದರೆ ಈಗ ತಂದೆ ತಾಯಿ ನನ್ನ ಮದುವೆನ ಇನ್ನೊಬ್ಬರ ಜೊತೆ ಸೆಟ್ ಮಾಡಿಬಿಟ್ಟಿದ್ದಾರೆ, ಇಲ್ಲ ಅವರು ನನಗೆ ಸತ್ತೋಗ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಅವ್ರ ಜೊತೆ ಮದುವೆ ಆಗ್ತೀನಿ, ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಅಲ್ಲ ಅನ್ನೋ ರೀತಿಲಿ. ಇದು ನ್ಯಾಯ ಅನಿಸುತ್ತಾ ನಿಮಗೆ? ಇಲ್ಲ ತಾನೇ? ಅಂದರೆ ಇದು ಅನ್ಯಾಯನೇ ಎಲ್ಲೋ ಒಂದು ರೀತಿಲಿ. ಅಂದರೆ ನೀವೇ ಬೇಕು ಅಂತ ಹೇಳಿ ಅವ್ರಿಗೆ ಇಷ್ಟ ಇದ್ದರೆ ಅಲ್ಲಿ ತಂದೆ ತಾಯಿಗೆ ಕನ್ವಿನ್ಸ್ ಮಾಡಿ ಹೇಳ್ತಿದ್ರು ಅಲ್ವಾ, ಹೇಳ್ತಿದ್ರು. ಹಾಗೆ ಇಲ್ಲ ನಾನು ಒಬ್ಬಳನ್ನ ಪ್ರೀತಿಸ್ತೀನಿ, ಒಬ್ಬನನ್ನು ಪ್ರೀತಿಸ್ತೀನಿ, ನಾನು ಅವನ ಜೊತೆನೇ ಜೀವನ ಕಳಿತೀನಿ, ಖಂಡಿತ ನಾನು ಆ ಪ್ರೀತಿಗೆ ಅವಮಾನ ಮಾಡೋಕ್ಕೆ ತಯಾರಿಲ್ಲ. ಯಾಕಂದರೆ ಅದನ್ನು ನನಗೆ ಗೊತ್ತಿದ್ದೇನೆ, ನಾನು ಅದರಲ್ಲಿ ಏನೆಲ್ಲ ಸಾಧಕ ಬಾಧಕಗಳು ಬರ್ತವೆ ಮುಂದೆ ಅನ್ನೋದು ಗೊತ್ತಿದ್ದೇ ನಾನು ಪ್ರೀತಿ ಮಾಡಿದ್ದೀನಿ ಅನ್ನೋದು ನಿಮ್ಮ ಮನಸ್ಸಿಗೆ ನೀವು ತಿಳಿದಿರಬೇಕು. ಅದು ಬಿಟ್ಟು ನಾನು ಪ್ರೀತಿ ಮಾಡಬೇಕಾದ್ರೆ ನೀವು ಮಾಡಿಬಿಟ್ರಿ, ಈಗ ಅದರಲ್ಲಿ ನಿಮಗೆ ಸಾಧಕ ಬಾಧಕಗಳು ಕಾಣಿಸ್ತಿದ್ದೇವೆ, ಈಗ ನಿಮಗೆ ತಂದೆ ತಾಯಿ ಅದರಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಿದೆ, ಈಗ ಸಮಾಜ ಏನನ್ನುತ್ತೆ ಅಂತೇಳಿ ಕಾಣಿಸ್ತದೆ. ಅಂದರೆ ಮಾನ ಮರ್ಯಾದೆ ಪ್ರಶ್ನೆ ಅನ್ನೋದಾಗಿರ್ಬೋದು, ಇಲ್ಲ ಸ್ಟೇಟಸ್ ಪ್ರಶ್ನೆಯನ್ನು ತೋರಿಸೋದಾದರೆ ಪ್ರೀತಿ ಮಾಡಬೇಕಾದ್ರೆ ಅದರ ಅರಿವಿರಲಿಲ್ವಾ? ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಂದು ಮೋಸ ಆಗುತ್ತೆ, ಆ ಕರ್ಮ ನಿಮ್ಮನ್ನು ಕಾಡದೆ ಬಿಡೋದಿಲ್ಲ. ಎಲ್ಲೋ ಒಂದು ರೀತಿಲಿ ಅವ್ರ ಮನಸ್ಸಿಗೆ ಮಾನಸಿಕ ವೇದನೆ ಆಗುತ್ತೆ, ದುಃಖ ಆಗುತ್ತೆ. ಅದು ನೀವು ಭೌತಿಕವಾಗಿ ಈಗ ಅದನ್ನು ಕಳ್ಕೊಬೋದು, ಅದರಿಂದ ಹಿಂದೆ ಸರಿದು ನೀವು ಏನೋ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು, ಇಲ್ಲ ಅವರಿಗೊಂದು ಸಮಜಾಯಿಷಿ ಕೊಡ್ಬೋದು. ಆದರೆ ಕರ್ಮ ಮಾತ್ರ ಸಮಜಾಯಿಷಿಯನ್ನು ಒಪ್ಕೊಳ್ಳಲ್ಲ. ನೀವೇನು ಕೊಟ್ಟಿದ್ರೋ ಅದು ನಿಮಗೆ ಜೀವನದಲ್ಲಿ ಮತ್ತೆ ಮರಳಿ ಸಿಗೋದಂತೂ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಈ ರೀತಿಯ ಹಠ ಅಂದರೆ ಕೆಲವೊಂದು ಸಾರಿ ಈಗ ಅವರು ನಿಮ್ಮನ್ನು ಬಿಟ್ಟು ಮುಂದುವರೆದಿದ್ದಾರೆ, ಅವರೇ ಬೇಕು ಅಂತೇಳಿ ಹಠ ಮಾಡ್ತಾ ಇರೋದು ತಪ್ಪು. ಅವರ ಜೀವನದಲ್ಲಿ ನಿಮಗೆ ಸಿಕ್ಕರು, ಅದರಿಂದ ನೀವು ಒಂದಿಷ್ಟು ಸಾಕಷ್ಟು ಪಾಠಗಳನ್ನು ಕಲ್ತ್ರಿ, ಇನ್ನು ಒಂದಿಷ್ಟು ನೀವು ಮುಂದೆ ಆ ರೀತಿ ಅಂದರೆ ಇದು ಯಾವುದೋ ಒಂದು ಜನ್ಮದ ಋಣ ಇತ್ತು ಅನ್ನೋ ರೀತಿಯಲ್ಲಿ ಅದರಿಂದ ನಂಗೊಂದು ಮೋಸ ಆಯಿತು ಅನ್ನೋ ರೀತಿಯಲ್ಲಿ ಅದನ್ನು ಬಿಟ್ಬಿಡಬೇಕು. ಅದು ಬಿಟ್ಟು ನೀವು ಮದುವೆ ಆದರೂ ಕೂಡ ನೀವು ನಾನು ನಿಮ್ಮನ್ನು ಬಿಡಲ್ಲ, ನನ್ನನ್ನು ಮದುವೆ ಮಾಡ್ಕೊಳ್ಳಿ ಅನ್ನೋ ರೀತಿಲಿ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ನಾನು ಕೂಡ ನಿನ್ನ ಜೊತೆ ಒಂದು ಸಂಪರ್ಕದಲ್ಲಿ ಇರ್ತೀನಿ ಅನ್ನೋದು ಬಯಸೋದು ತಪ್ಪಾಗತ್ತೆ. ಇದರಿಂದ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಇರೋದನ್ನು ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಎನರ್ಜಿ ಪ್ರಕಾರ. ಹಾಗಾಗಿ ಈ ರೀತಿ ಹಠ ತಪ್ಪು. ಪ್ರೀತಿ ಇತ್ತು, ಈಗ ಆ ಪ್ರೀತಿಯಲ್ಲಿ ಅವ್ರು ಏನೋ ಒಂದು ರೀತಿಯಲ್ಲಿ ಕಲ್ಮಶ ತೋರಿಸ್ತಾ ಇದ್ದಾರೆ, ಅಂದರೆ ಆ ಪ್ರೀತಿ ಬೇಡ, ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗೆ ಅವರು ಯಾವುದೋ ಒಂದು ಕಾರಣವನ್ನು ಹೇಳಿ ಈಗ ನಿಮ್ಮ ಪ್ರೀತಿಗೆ ಅವಮಾನಿಸ್ತಾ ಇದ್ದಾರೆ, ತಿರಸ್ಕರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವರ್ತನೆ ತೋರಿಸ್ತಾ ಇದ್ದಾರೆ. ಅಂದರೆ ಅಂತಹ ಹಠ ನಿಮ್ಮ ಜೀವನದಲ್ಲಿ ನೀವೇ ಒಂದಿಷ್ಟು ಏನೋ ಹೇಳ್ತಾರಲ್ಲ ಕೆಟ್ಟದಕ್ಕೆ ದಾರಿ ಮಾಡ್ಕೊಳ್ಳೋದು ಅಂತ, ಆ ರೀತಿ ಆಗುತ್ತೆ. ಮರಿಲಿಕ್ಕಾಗ್ತಾ ಇಲ್ಲ ಇರ್ಬೋದು, ನೀವು ಪ್ರೀತಿ ಮಾಡಿಬಿಟ್ಟಿದ್ದೀರಿ. ಯಾಕಂದರೆ ಅವರ ಪ್ರೀತಿಯಲ್ಲಿ ಏನೋ ಒಂದಿಷ್ಟು ದೋಷ ಇರ್ಬೋದು, ಆದರೆ ನಿಮ್ಮ ಪ್ರೀತಿಯಲ್ಲಿ ದೋಷ ಇರಲಿಲ್ಲ, ಸ್ವಾರ್ಥ ಇರಲಿಲ್ಲ, ನಿಸ್ವಾರ್ಥತೆ ಇತ್ತು, ಅವ್ರ ಜೊತೆ ಕೂಡಿ ಬಾಳಬೇಕು ಅನ್ನೋ ಆಸೆ ಇತ್ತು, ಇಲ್ಲ ಅಂತಲ್ಲ. ಹಾಗಂತ ಅವರು ಅದರಲ್ಲಿ ಅರ್ಹರಲ್ಲ. ಹಾಗಾಗಿ ಈ ಸಮಯದಲ್ಲಿ ಗುರುವು ನೀವು ಅವರ ಶರಣದಲ್ಲಿರೋದ್ರಿಂದ ನಿಮಗೆ ಯಾವುದು ಅರ್ಹವೋ ಅದನ್ನು ಕೊಡ್ತಾ ಇದ್ದಾರೆ. ಅಲ್ಲಿಂದ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂದರೆ ಒಳ್ಳೆಯದೇ ಅಲ್ವಾ. ಈಗ ಸ್ವಲ್ಪ ನಿಮಗೆ ನೋವು ಆಗ್ತಾ ಇರ್ಬೋದು, ಮರೀಲಿಕ್ಕೆ ಆಗ್ತಾ ಇರ್ಬೋದು, ಚಿತ್ರ ಹಿಂಸೆ ಆಗ್ತಾ ಇರ್ಬೋದು, ಸತ್ತೋಗ್ಬಿಡೋಣ ಅಂತೇಳಿ ಅನಿಸ್ಬೋದು. ಆದರೆ ಈ ಸಮಯದಲ್ಲಿ ನಿಮ್ಮನ್ನು ನೀವು ಸಂಭಾಳಿಸ್ಬೇಕು. ಇದು ನಿಮ್ಮ ಜೀವನ ಆಗಿರಲಿಲ್ಲ, ಇದು ನಿಮ್ಮ ಸರಿಯಾದ ಆಯ್ಕೆ ಆಗಿರಲಿಲ್ಲ, ಯಾವುದೋ ಒಂದು ರೀತಿಯ ಕರ್ಮದ ಫಲ ಆಗಿತ್ತು. ಇಲ್ಲಿ ನೀವೇನೋ ಕಲಿಯೋದಿತ್ತು, ಕಲಿಸೋದಿತ್ತು ಅಂತೇಳಿ ಅಂದ್ಕೊಳ್ಳಿ. ಧೈರ್ಯವಾಗಿರಿ, ಎದುರಿಸಿ ಮುಂದೆ ಹೋಗಿ. ಅದೇ ಕೊನೆಯಲ್ಲ, ಇದು ಒಂದು ಹೊಸದೊಂದು ಜೀವನಕ್ಕೆ ಪ್ರಾರಂಭ ಅಂದ್ಕೊಳ್ಳಿ. ಮನುಷ್ಯನಿಂದ ತಪ್ಪಾಗೋದು ಸಹಜ, ಇಲ್ಲ ಅಂತಲ್ಲ, ತಪ್ಪುಗಳಾಗ್ತದೆ. ಆದರೆ ಆ ತಪ್ಪುಗಳನ್ನು ಹಂತ ಹಂತವಾಗಿ ಸಮಯಕ್ಕೆ ಅನುಗುಣವಾಗಿ ಪರಿಸ್ಥಿತಿಗೆ ತಕ್ಕ ಹಾಗೆ ತಿದ್ಕೊಂಡು ನಾವೊಂದು ಒಳ್ಳೆಯದ್ರ ಕಡೆ ಹೆಜ್ಜೆ ಇಡೋದೇ ಬಹಳ ಮುಖ್ಯ. ಕುಗ್ಗೋದು ಮುಖ್ಯ ಅಲ್ಲ, ಹಾಗಂತ ಅವರನ್ನು ಬೈಯೋದು ಮುಖ್ಯ ಅಂತಲ್ಲ, ಇನ್ನು ಅವ್ರ ಜೊತೆ ಮತ್ತೆ ಹಠ ಮಾಡಿ ಅದರಲ್ಲಿ ಮುಂದುವರಿಯೋದು ಮುಖ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಇಲ್ಲಿ
ಇಲ್ಲಿ ನಮಗೆ ಏನೋ ಕಲಿಸ್ತಾ ಇದೆ, ಅದನ್ನು ಬಿಟ್ಬಿಡೋಣ, ಇಗ್ನೋರ್ ಮಾಡೋಣ, ಅದರ ಋಣ ಅಷ್ಟೇ ಇತ್ತು ಅನ್ನೋ ರೀತಿಲಿ ಅದನ್ನು ಪರಿಪೂರ್ಣವಾಗಿ ಇಗ್ನೋರ್ ಮಾಡಿ ಒಂದು ಮುಂದೆ ಹೋಗಿರಿ. ಇಲ್ಲಿ ಮುಂದೆ ಇದೆ ನಿಮಗೆ ಜೀವನ, ಒಂದು ಹೊಸದೊಂದು ದಾರಿ ತೋರಿಸುತ್ತೆ ಅನ್ನೋ ರೀತಿಲಿ. ಅಂದರೆ ನೀವಿನ್ನೂ ನಿಮ್ಮ ಆತ್ಮದ ಉದ್ದೇಶದ ಪ್ರಕಾರ ನೀವೇನೋ ಒಂದು ದೊಡ್ಡ ಸಾಧನೆ ಮಾಡೋದಿದೆ, ಯಾರಿಗೋ ಒಂದು ಪ್ರೇರಣೆಯಾಗಿ ನಿಲ್ಲೋದಿದೆ, ನಿಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನ ನಿರ್ವಹಿಸೋದಿದೆ. ಅದಕ್ಕೋಸ್ಕರನೇ ಈ ಒಂದು ಪ್ಯಾಟ್ರನ್ ಇಲ್ಲಿ ಅಂತ್ಯಗೊಳ್ತಾ ಇದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಅದರಲ್ಲಿ ಹಠ ಮಾಡೋದು ಅಷ್ಟು ಸರಿಯಲ್ಲ, ಬಿಟ್ಟುಬಿಡಿ. ಯಾಕಂದರೆ ಅವರ ದಾರಿಯನ್ನು ಅವರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮನ್ನು ತಿರಸ್ಕರಿಸಿ. ಇಲ್ಲ ಅವರು ಕೂಡ ನೀವೇ ಬೇಕು ಅಂತೇಳಿ ಹಠ ಮಾಡಿ ನಿಮ್ಮ ಹಠನೂ ಕೂಡ ಅದೇ ಆಗಿತ್ತು ಅಂದರೆ ಖಂಡಿತ ಅದು ಪರಸ್ಪರವಾಗಿ ಒಂದು ಸಮಾಧಾನದ ರೀತಿಯಲ್ಲಿ ಒಂದು ಜೀವನ ನಡೆಸಲಿಕ್ಕೆ ಒಂದು ಸಾಧನವಾಗುತ್ತೆ. ಅದೇ ಒಬ್ಬರು ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನಂಗೆ ಅದ್ರಾಗ ಅದು ಜೀವನ ಸರಿ ಆಗೋದಿಲ್ಲ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡುವ ಹಠ ಇಟ್ಕೊಂಡಿದ್ರ, ಏನಾದರೂ ಸಾಧಿಸಬೇಕು, ಛಲದಿಂದ ಬದುಕಬೇಕು, ನನ್ನನ್ನು ಯಾರೆಲ್ಲ ಆಡ್ಕೊಂಡ್ರು, ನನ್ನನ್ನೆಲ್ಲ ನೋಡಿ ನಕ್ಕರಲ್ಲ, ನನ್ನ ಪರಿಸ್ಥಿತಿಗಳನ್ನು ನನ್ನನ್ನು ಉಪಯೋಗಿಸ್ಕೊಂಡ್ರಲ್ಲ ಅನಿವಾರ್ಯವಾಗಿ, ಅವರ ಜೊತೆ ಅಂದರೆ ಅವ್ರಿಗೆ ನಾನು ಏನು ಉತ್ತರ ಕೊಡಬೇಕು ಅನ್ನೋದ್ರ ರೀತಿಯಲ್ಲಿ ನೀವು ಹಠದಿಂದ ಜೀವನದಲ್ಲಿ ಮುಂದುವರಿತಿದ್ದೀರಾ ಅಂದರೆ ಇದು ಒಳ್ಳೆಯ ಹಠ. ಈಗ ಎಲ್ಲೋ ಒಂದು ರೀತಿಲಿ ಅಂತ್ಯ ಆಗಿಬಿಟ್ಟಿದೆ, ಅವರು ನಿಮಗೆ ಹಿಂಸೆ ಕೊಟ್ಟಿದ್ದಾರೆ, ನಿಂದನೆ ಕೊಟ್ಟಿದ್ದಾರೆ, ಒಂದಿಷ್ಟು ಅವಮಾನಗಳನ್ನು ಕೊಟ್ಟಿದ್ದಾರಲ್ವ, ಅವರ ಬಗ್ಗೆ ಸೇಡ್ ತೀರಿಸ್ಕೊಳ್ತೀನಿ ಅನ್ನೋ ಹಠದಲ್ಲಿ ನಿಮ್ಮ ಮುಂದಿನ ಜೀವನದ ಕಡೆ ಗಮನ ಹರಿಸ್ತೇ ಇದ್ದೀರಲ್ಲ, ಅದು ಆ ಹಠ ತಪ್ಪು ಅನ್ನೋ ರೀತಿಲಿ ಬರ್ತಾ ಇದೆ. ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ ಸಂಪೂರ್ಣವಾಗಿ ನಿಮ್ಮ ರೀತಿಯಲ್ಲಿ ಅನ್ನೋ ರೀತಿಲಿ ಬರ್ತದೆ. ಹಾಗೆ ನಿಮ್ಮ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ದಾರೆ, ಅದು ಒಂದಿಷ್ಟು ನೀವು ಬೇಡ ಅಂದರೂ ಮಾಡ್ತಾ ಇದ್ದಾರೆ, ನಿಮ್ಗೆ ಅದರಿಂದ ತುಂಬ ನೋವಾಗ್ತಾ ಇದೆ. ಅಂದರೆ ಈಗ ನೀವು ಆ ಹಠವನ್ನು ಒಂದಿಷ್ಟು ಯಾವ ರೀತಿ ಸಂಭಾಳಿಸ್ಬೇಕು ಅಂದರೆ ಅದನ್ನು ನೀವೀಗ ದಾರಿ ತಪ್ಪಿಸ್ಬೇಕು. ಅವರು ಯಾವುದ್ರಲ್ಲಿ ಹಠ ಮಾಡ್ತಾ ಇದ್ದಾರೆ ಅದು ನಿಮಗೆ ಇಷ್ಟ ಇಲ್ಲ ಅಲ್ವಾ, ಅದು ತಪ್ಪು ಅಂತೇಳಿ ನಿಮಗೆ ಗೊತ್ತಾಗ್ತಾಯಿದೆ, ಆ ಮಗು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಆ ಮಗು ಮನಸ್ಸು ಇನ್ನೂ ಸಣ್ಣದಾಗಿರ್ಬೋದು, ಅದನ್ನು ತಿಳ್ಕೊಳ್ಳೋಕ್ಕೆ ಅದಕ್ಕೆ ಅನುಭವ ಸಾಲದೇ ಇರ್ಬೋದು, ಹಾಗಾಗಿ ಅದ್ರ ಬಗ್ಗೆ ಹಠ ಮಾಡ್ತಾ ಇದೆ. ಅಂದರೆ ಈಗ ನಿಮಗೆ ಅದರ ಅನುಭವ ಇದೆ, ಯಾಕಂದರೆ ನೀವು ಹಠ ಮಾಡಿ ಪಡ್ಕೊಂಡಿದ್ರಲ್ಲಿ ನಿಮಗೆ ಸಾಕಷ್ಟು ನೋವು ಸಿಕ್ಕಿದೆ, ಅದರ ಅನುಭವ ನಿಮಗಾಗಿದೆ. ಹಾಗಾಗಿ ಇಲ್ಲಿ ನೀವು ಅದರಿಂದ ಒಂದಿಷ್ಟು ಪಾಠವನ್ನು ಕಲ್ತಿದ್ದೀರ. ಹಾಗಾಗಿ ನೀವು ಆ ಮಗು ಅದೇ ಹಠದಲ್ಲಿ ಹೋಗಿ ಏನೋ ಅದರಿಂದ ತಪ್ಪಾಗಬಾರ್ದು ಅಂತೇಳಿ ಯೋಚಿಸ್ತಾ ಇದ್ದೀರಾ. ಅಂದರೆ ಆ ಹಠವನ್ನು ಭಗವಂತನ ಶರಣದಲ್ಲಿ, ಅವರ ಧ್ಯಾನದಲ್ಲಿ, ಸತ್ಕಾರ್ಯಗಳ ಕಡೆ, ಒಂದು ಸತ್ಕರ್ಮಗಳ ಕಡೆ, ಸತ್ಸಂಗದ ಕಡೆ ತಿರುಗಿಸಿ ಒಂದಿಷ್ಟು ಹಠ, ಅಂತಹ ಒಂದು ಛಲ ಮೂಡಿಸ್ಕೊಳ್ಬೇಕದು, ಅಂಥ ಹಠ ಮಾಡಬೇಕದು. ಅಂದರೆ ನಾನು ಬಾಬಾರವರ ಮಂದಿರಕ್ಕೆ ಹೋಗೋದೇ ಸಹಿ, ಗುರುವಿನ ಶರಣದಲ್ಲಿ ಹೋಗೋದೇ ಸಹಿ, ಏನಾದರೂ ಸಾಧನೆ ಮಾಡೋದೇ ಸಹಿ ಅನ್ನೋ ರೀತಿಯಲ್ಲಿ ಅದರ ಮನಸ್ಸು ಪರಿವರ್ತನೆಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಅದರದ್ದು ಒಂದಿಷ್ಟು ಪರಿಸ್ಥಿತಿಗಳನ್ನು ಸಂಭಾಳಿಸಿ ಅದರ ಎದುರಿಗೆ ಅಂಥದ್ದೇ ಒಂದು ವಿಚಾರಗಳನ್ನು ತಂದಿಡುವ ಪ್ರಯತ್ನವನ್ನು ನೀವು ಮಾಡಿ, ನಿಮ್ಮದೇ ಆದ ಒಂದಿಷ್ಟು ವಿಚಾರಗಳನ್ನು ಆ ಮಗುವಿನ ಎದುರಿಗೆ ಒಂದಿಷ್ಟು ಯಾವ ರೀತಿ ಶೇರ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಅರ್ಥ ಆಗಬೇಕು, ಭಾವನಾತ್ಮಕವಾಗಿ ಆ ವಿಚಾರಗಳು ಆ ಮಗುವಿಗೆ ಸ್ಪಂದಿಸಬೇಕು. ಆ ರೀತಿಯಾಗಿ ಮನದಟ್ಟು ಸ್ವಲ್ಪ ಮಾಡಿಸುವ ಪ್ರಯತ್ನವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಿದೆ. ಓದಿನ ವಿಚಾರದಲ್ಲಿ ವ್ಯತ್ಯಾಸ ಮಾಡ್ತಾ ಇದೆ ಮಗು ಅಂದರೆ ಕೂರಿಸ್ಕೊಂಡು ಒಂದಿಷ್ಟು ನಿಮ್ಮ ಹಠ ಯಾವುದರಲ್ಲಿ ಇರಬೇಕು ಕಂದ ಅನ್ನೋ ರೀತಿಲಿ ನೀವು ಆ ರೀತಿಯ ಒಂದು ಪರಿವರ್ತನೆ, ಈ ರೀತಿಯಾದ ಒಂದು ಪರಿವರ್ತನೆಗೆ ತಿರುಗಿಸಿ ನಿಧಾನವಾಗಿ ಸಂಭಾಳಿಸುವ ರೀತಿಯಲ್ಲಿ ಹೇಳಬೇಕು. ಅದನ್ನು ಬಿಟ್ಟು ಆ ಮಗು ಹೇಗೆ ಮಾಡ್ತಾಯಿದೆ, ಅವರು ಏನು ಸಾಧನೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅನ್ನೋದು ತೋರಿಸಿ ಅದರ ಒಂದು ಆತ್ಮವಿಶ್ವಾಸವನ್ನು ಕುಗ್ಸೋದಲ್ಲ. ಒಂದಿಷ್ಟು ನೀವು ಪ್ರೇರಣಾತ್ಮಕವಾದ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮದಾಗಿರ್ಬೋದು, ಒಂದಿಷ್ಟು ದೊಡ್ಡ ಸಾಧನೆ ಮಾಡುವಂತಹ ಪುರುಷರದ್ದಾಗಿರ್ಬೋದು, ಅಲ್ಲೊಂದು ವಿಚಾರವನ್ನು ಅವರಿಗೆ ನೆನಪು ಮಾಡಿ, ಈಗ ನೀನು ಹಠ ಮಾಡ್ತಾ ಇರೋ ವಿಚಾರ ಇದೆಯಲ್ಲ ಮಗು, ಅದನ್ನು ನೀನು ಮುಂದೆ ತಗೊಳ್ಬೋದು. ಈಗ ಅದು ನಿನ್ನ ವಯಸ್ಸಲ್ಲ ಕಂದ, ಅದಕ್ಕೆ ಹಠ ಮಾಡ್ತಾ ಇದೆಯಲ್ಲ, ಅದು ಈಗ ನಿನಗೆ ಒಂದು ಅರ್ಹವಾದ ಒಂದು ಸಂಪಾದನೆ ಮಾಡಿಲ್ಲ ನೀವು ಅದನ್ನು ಪಡ್ಕೊಳ್ಳೋಕ್ಕೆ. ನೀನೊಂದಿಷ್ಟು ಸಂಪಾದನೆ ಮಾಡಬೇಕಲ್ವ, ನಿನ್ನದೇ ಆದ ಒಂದು ಸ್ಥಾನಮಾನ ಗೌರವವನ್ನು ನೀನೊಂದಿಷ್ಟು ಓದೋ ಮುಖಾಂತರ ಆಗಿರ್ಬೋದು ಸ್ಥಾನಮಾನ ನೆಲೆಗೊಳಿಸ್ಕೊ, ನಂತರ ಅದು ತನ್ನಿಂದ ತಾನೇ ನೀನು ತಗೊಳ್ಬೋದು, ಪಡ್ಕೊಳ್ಬೋದು, ಹೋಗ್ಬೋದು ಅನ್ನೋ ರೀತಿಯಲ್ಲಿ ಅದಕ್ಕೊಂದಿಷ್ಟು ವಿಚಾರಗಳನ್ನು ಸಾವಧಾನವಾಗಿ ಮನದಟ್ಟು ಮಾಡಿಸಿ. ಇನ್ನೊಬ್ಬರನ್ನ ತೋರಿಸಿ ಅನುಕರಣೆ ಮಾಡಿ ಅದಕ್ಕೆ ಗೈಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ವಾಸ್ತವ ಸತ್ಯದ ಅನುಭವಗಳನ್ನು ತಿಳಿಸುವ ಮೂಲಕ ಅಂಥ ಒಂದಿಷ್ಟು ಸನ್ನಿವೇಶಗಳನ್ನು ಹಿಂದಿನ ಒಂದಿಷ್ಟು ಪುರಾಣಗಳ ಪ್ರಕಾರ ಆಗಿರ್ಬೋದು, ಮಹಾತ್ಮರಾಗಿರ್ಬೋದು, ಒಂದಿಷ್ಟು ವಿಜ್ಞಾನಿಗಳಾಗಿರ್ಬೋದು, ಅವರ ಸಾಧನೆಯನ್ನು ತೋರಿಸಿ ಆ ಮಗುವಿಗೆ ಒಂದಿಷ್ಟು ದಿನನಿತ್ಯ ಮನದಟ್ಟು ಮಾಡಿಸ್ತಾ ಹೋದರೆ, ಒಂದು ತಿಂಗಳು ನೀವು ಶ್ರಮ ಪಡಲೇಬೇಕು ಇದಕ್ಕೆ. ದಿನನಿತ್ಯ ನೀವು ಅದನ್ನು ನಿಧಾನವಾಗಿ, ಅದಕ್ಕೆ ಇವರೇನಪ್ಪ ಹೇಳ್ತಾ ಇದ್ದಾರೆ, ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತೇಳಿ ಅನಿಸ್ಬಾರ್ದು. ನಿಧಾನವಾಗಿ ಅದನ್ನು ಕನ್ವಿನ್ಸ್ ಮಾಡ್ತಾ ಬರಬೇಕು. ಅದಕ್ಕೆ ದಿನನಿತ್ಯ ಅದು ಹೇಗೆ ಅಂದರೆ ನೀವು ಹೇಳೋ ಮಾತು ಅದಕ್ಕೆ ಕೂರಿಸ್ಕೊಂಡು ನಿಧಾನವಾಗಿ ಅದರ ತಲೆ ಒಳಗೆ ಹೋಗ್ತಾ ಸುಪ್ತ ಮನಸ್ಸು ಅದನ್ನು ಜಾಗೃತಗೊಳಿಸಿ ಅದೇ ಸಂದೇಶವನ್ನು ನೀವು ಅವರು ನಂಬಿದ ಗುರುವಿಗಾಗಿರ್ಬೋದು, ಬ್ರಹ್ಮಾಂಡಕ್ಕಾಗಿರ್ಬೋದು ಆ ಎನರ್ಜಿ ದಿನಾ ಪಾಸ್ ಆಗ್ತಾ ಇರಬೇಕು. ಆ ರೀತಿ ಅನುಭವವನ್ನು ನೀವು ಕೊಟ್ಟಾಗ ಆ ಮಗು ರಾತ್ರಿ ಮಲಗಿದಾಗೂ ಕೂಡ ಸುಪ್ತ ಮನಸ್ಸಲ್ಲಿ ಅದೇ ವಿಚಾರಗಳನ್ನು, ತಾಯಿ ಏನು ಹೇಳಿರ್ತಾರಲ್ಲ ಅದೇ ವಿಚಾರಗಳನ್ನು ನೆನಪು ಮಾಡ್ಕೊಳ್ತಾ ಇರುತ್ತೆ. ಒಂದು ದಿನ ಅದು ಅದೇ ಆಗಿಬಿಡುತ್ತೆ ಅನ್ನೋ ರೀತಿಲಿ. ಅಂದರೆ ನಿಮ್ಮ
ಯಾವ ರೀತಿ ಅದಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀರೋ ಅದು ನಿಧಾನವಾಗಿ ಅದೇ ರೀತಿ ಒಂದು ಹಠ ಛಲದಿಂದ ಒಂದು ಏನನ್ನೋ ಸಾಧನೆ ಮಾಡ್ಕೊಳ್ಳೋ ಪಥದತ್ತ ಸಾಗತ್ತೆ. ಹಾಗೆ ಒಂದಿಷ್ಟು ಸಂಬಂಧಗಳಲ್ಲೂ ಕೂಡ ಇದೇ ರೀತಿ ಅದು ನೀವು ಅವರಿಗೆ ಎದುರು ವಾದಿಸ್ತಾ ಇದ್ದೀರಾ, ಇಲ್ಲ ಅವರ ಹಠ ಮಾಡೋದನ್ನು ತಡೀತಾ ಇದ್ದೀರಾ, ಎಲ್ಲೊಂದು ರೀತಿಯಲ್ಲಿ ಆ ವಿಚಾರವನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅದು ಆಗಬಾರ್ದು. ನೀವು ಅದು ಯಾವುದೇ ರೀತಿ ಒಂದು ವೈಯಕ್ತಿಕ ಸಂಬಂಧ, ಪ್ರೀತಿಯ ವಿಚಾರ ಆಗಿರ್ಬೋದು, ಇನ್ಯಾರನ್ನೇ ಸಂಭಾಳಿಸೋ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ತಂದೆ ತಾಯಿಯನ್ನು ಕನ್ವಿನ್ಸ್ ಮಾಡೋ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಅದು ಅವರಿಗೆ ಅಂದರೆ ನನಗೆ ಹೇಳ್ತಾ ಇದ್ದಾರೆ ಇಂಡೈರೆಕ್ಟಾಗಿ ಅನ್ನೋ ರೀತಿಲಿ ಆಗಬಾರ್ದು. ಅದು ಯಾವ ರೀತಿ ಇರಬೇಕು ಅಂದರೆ ನೀವು ಅದನ್ನು ಹೇಳಬೇಕಾದ್ರೆ ಇದು ನಾನು ಆಗಬೇಕು ಈ ರೀತಿಯಲ್ಲಿ, ಹೌದು ನನ್ನ ಉದ್ದೇಶ ಇದಲ್ಲ, ನನ್ನ ಉದ್ದೇಶ ಇದಾಗಿರಬೇಕು ಅನ್ನೋ ರೀತಿಯಲ್ಲಿ ಅವರಿಗದು ಮನದಟ್ಟಾಗಬೇಕು. ಆ ರೀತಿ ಸಂಭಾಳಿಸ್ಬೇಕು ಪರಿಸ್ಥಿತಿಯನ್ನು. ಅಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ನಿಮ್ಮನ್ನು ಕೂಡ ಸಂಭಾಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲೂ ಬರ್ತದೆ. ಯಾಕಂದರೆ ನೀವು ಕೂಡ ಕೆಲವೊಂದು ವಿಚಾರಗಳಲ್ಲಿ ತುಂಬ ಹಠ ಇಟ್ಕೊಂಡಿದ್ರೆ ಅದು ಅನಗತ್ಯ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾಕಂದರೆ ವ್ಯರ್ಥ ಪ್ರಯತ್ನ ಕೆಲವೊಂದು ವಿಚಾರಗಳಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ಸಂಭಾಳಿಸಿ. ಅದು ನಿಮ್ದು ಏನಾಗಬೇಕೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ದಲ್ಲದ್ದು ನಿಮಗೆ ಖಂಡಿತ ಸಿಗೋದಿಲ್ಲ. ಆದರೆ ಪರಮಾತ್ಮನಲ್ಲಿ ನೀವು ಆ ವಿಚಾರವನ್ನು ಶರಣಾಗಿಸಿದಾಗ ಏನಾಗುತ್ತೆ ಅಂದರೆ, ನೀವು ಬೇಡ್ತಾ ಇರುವ ವಿಚಾರ ಸರಿ ಇತ್ತು, ಅದು ಸರಿಯಾದ ಆಯ್ಕೆ ಆಗಿತ್ತು ಅಂದರೆ ಗುರು ಅದನ್ನು ನಿಮಗೆ ತಂದುಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾರೆ. ಯಾಕಂದರೆ ನಿಮ್ಮ ಕರ್ಮಗಳನ್ನು ಅವರು ಬದಲಾಯಿಸುವ ಮೂಲಕವೇ ಅದನ್ನು ತಂದುಕೊಳ್ಬೇಕು. ಯಾಕಂದರೆ ಅದು ನಿಮ್ಮ ಭಾಗ್ಯದಲ್ಲಿ ಇಲ್ಲ ಅಂದಮೇಲೆ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ನೀವು ಯಾವ ರೀತಿ ಇರಬೇಕು, ನಡೆ ನುಡಿ, ಒಂದಿಷ್ಟು ಕರ್ಮದ ಉದ್ದೇಶ ಅವೆಲ್ಲವನ್ನು ಸಂಭಾಳಿಸುವ ಮೂಲಕ ಮತ್ತೆ ಅದನ್ನು ನಿಮ್ಮ ಜೀವನಕ್ಕೆ ಮರಳುವಂತೆ ಮಾಡ್ತಾರೆ. ಖಂಡಿತ ಇಲ್ಲಿ ಅಸಾಧ್ಯ ಅನ್ನೋದು ಏನೂ ಇಲ್ಲ, ಎಲ್ಲವೂ ಸಾಧ್ಯ. ಆದರೆ ನೀವು ನಿಮ್ಮ ವರ್ತನೆಗಳ ಮೂಲಕ, ನಡೆ ನುಡಿ, ಕರ್ಮದ ಉದ್ದೇಶಗಳ ಮೂಲಕ ಮಾತ್ರ ಅದು ಬದಲಾಗೋದು ಅನ್ನೋ ರೀತಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಅಂದರೆ ಇಲ್ಲಿ ಅಸಂಭವ ಇಲ್ಲ. ನೀವು ಬಯಸ್ತಾ ಇರೋದು ಒಳ್ಳೇದಿದೆ, ನಿಮ್ಮ ಉದ್ದೇಶ ಒಳ್ಳೇದಿದೆ, ನೀವು ಅದನ್ನು ಬಯಸ್ತಾ ಇದ್ದೀರಾ, ಅದೊಂದು ಸಾಧನೆ ಬಯಸ್ತಾ ಇದ್ದೀರಾ, ಅಲ್ಲಿ ಒಂದು ಗೌರವ ಸ್ಥಾನ ಬಯಸ್ತಾ ಇದ್ದೀರಾ, ಒಂದಿಷ್ಟು ಏನೋ ಜೀವನದಲ್ಲಿ ನಾನು ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಸಾರ್ಥಕಪಡಿಸ್ಕೊಳ್ಬೇಕು ನನ್ನ ಜೀವನ ಅಂತೇಳಿ ಬಯಸ್ತಾ ಇದ್ದೀರಾ. ಆದರೆ ಅದು ನಿಮ್ಮ ಭಾಗ್ಯದಲ್ಲಿಲ್ಲ. ಆದರೆ ನಿಮ್ಮ ಉತ್ತಮ ಕರ್ಮಗಳ ಮೂಲಕ ಅದು ನಿಮ್ಮ ಭಾಗ್ಯಕ್ಕೆ ಬರುವಂತೆ ಮಾಡಿಕೊಡ್ತಾರೆ, ದಾರಿ ತೋರಿಸ್ಕೊಡ್ತಾರೆ. ನಿಮ್ಮ ಮೂಲಕ ಅವರು ಕಾರ್ಯನಿರ್ವಹಿಸ್ತಾರೆ. ಒಂದು ಒಳ್ಳೊಳ್ಳೆಯದನ್ನು, ನಿಮ್ಮ ಒಂದು ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳನ್ನು ತಿಳಿಸುವ ಮೂಲಕ ನೀವು ಅದನ್ನು ಸಂಪಾದನೆ ಮಾಡಬೇಕು. ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ನೀವು ಪಡ್ಕೊಳ್ಬೇಕು. ಆ ದಾರಿಗೆ ಗುರುವು ನಿಮ್ಮನ್ನು ತರ್ತಾರೆ. ಅದೇ ಗುರು. ಅದಕ್ಕೋಸ್ಕರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಸುಮ್ಮನೆ ತಿಳಿದವರು ಹೇಳಿಲ್ಲ. ಅದರ ಅರ್ಥಪೂರ್ಣ ಸಾರವನ್ನು ಅವರು ಕಂಡುಕೊಂಡ ಮೇಲೆ ಆ ಗುರುವಿನ ಬಗ್ಗೆ ಮಹಿಮೆಯನ್ನು ಸಾರಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಪರಿಸ್ಥಿತಿಯನ್ನು ಸಂಭಾಳಿಸಿ, ಖಂಡಿತ ಒಂದಿಷ್ಟು ಯಾರನ್ನು ಬದಲಾಯಿಸಬೇಕು, ಯಾವ ವಿಚಾರವನ್ನು ಸಂಭಾಳಿಸಬೇಕು ಅಂತಿದ್ದೀರೋ, ಹಠ ಮಾಡಿದಿರಲ್ಲ, ಅದು ಉದ್ದೇಶ ಒಳಿತಿನಿಂದ ಕೂಡಿದರೆ ಖಂಡಿತ ಅದಾಗತ್ತೆ. ಆದರೆ ನಿಮ್ಮ ಮನಸ್ಥಿತಿ ಹೇಗಿರಬೇಕು, ಅವ್ರಿಗಿಂತ ಹೆಚ್ಚಾಗಿ ನೀವು ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ಅಯ್ಯೋ ಅದು ನನ್ನಿಂದ ಆಗಲ್ಲ, ನಾನು ತುಂಬ ಪ್ರಯತ್ನ ಪಟ್ಟೆ ಅನ್ನೋ ರೀತಿಯಲ್ಲಿ ಸೋಲು ಒಪ್ಕೊಳ್ಳುವಂತಿರೋದಿಲ್ಲ, ಇರಬಾರ್ದು. ಅಂದರೆ ನಾನು ಏನಾದರೂ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಹಠ, ಅವರನ್ನು ಬದಲಾಯಿಸ್ತೀನಿ, ಸಂಭಾಳಿಸ್ತೀನಿ, ಏನೇ ಆದರೂ ನನಗದು ಬೇಕು, ಪರಿವರ್ತನೆ ಮಾಡ್ಕೊಳ್ಬೇಕು, ನನ್ನ ಮಕ್ಕಳನ್ನ ಇದೇ ದಾರಿಯಲ್ಲಿ ತಗೊಂಡು ಹೋಗಬೇಕು, ಅವರ ಮನಸ್ಸನ್ನು ಬದಲಾಯಿಸಬೇಕು. ಅವರು ತುಂಬ ಒಂದು ವಿಚಲಿತರಾಗಿದ್ದಾರೆ, ಚಂಚಲತೆಯ ಭಾವಕ್ಕೆ ಜಾರಿದ್ದಾರೆ, ಒಂದಿಷ್ಟು ಅನಗತ್ಯ ವಿಚಾರಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಾಗ್ತಾ ಇದೆ ಅಂದರೆ ಖಂಡಿತ ಅದು ನಿಮಗೆ ಗೊತ್ತಾಗ್ತಾ ಇರೋ ಉದ್ದೇಶನೇ ಅವರನ್ನು ಸಂಭಾಳಿಸು. ಇಲ್ಲ ಅದು ಗೊತ್ತಾಗ್ದೇನೋ ತಪ್ಪು ನಡೆದು ಹೋಗ್ಬಿಡುತ್ತೆ. ಆದರೆ ಅದು ಗೊತ್ತಾಗ್ತಾ ಇದೆ ಅಂದರೆ ಗುರು ನಿಮಗೆ ಹೇಳ್ತಾ ಇದ್ರೆ ಅಲ್ಲಿ ಒಂದಿಷ್ಟು ದಾರಿ ತಪ್ಪುವ ವಿಚಾರಗಳು ನಡೀತದೆ, ನಿನ್ನಿಂದ ಸಾಧ್ಯ, ಸಂಭಾಳಿಸು, ನಾನು ನಿನ್ನ ಜೊತೆಗಿರ್ತೀನಿ, ನಾನು ನಿನಗೆ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಮಾಡ್ತೀನಿ, ನನ್ನ ಒಂದಿಷ್ಟು ಸಹಾಯ ನಿನಗೆ ಸಿಗುತ್ತೆ, ರಕ್ಷಣೆನೂ ಸಿಗುತ್ತೆ, ಸಂಭಾಳಿಸು, ನೀನೇ ಆ ಕಾರ್ಯದಲ್ಲಿ ಮುಂದುವರಿಬೇಕು, ನಾನು ನಿನಗೆ ಧ್ವನಿಗೂಡಿಸ್ತೀನಿ, ಹೆಜ್ಜೆ ಸೇರಿಸ್ತೀನಿ ಅನ್ನೋ ರೀತಿಯಲ್ಲಿ ಧೈರ್ಯ ಹೇಳ್ತೀನಿ, ಆತ್ಮವಿಶ್ವಾಸ ತುಂಬಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ನಿಮ್ಮ ಮನಸ್ಸಿನ ವಿಚಾರ. ಯಾಕಂದರೆ ಅದು ನೀವೀಗ ಅದೇ ಪರಿಸ್ಥಿತಿಯಲ್ಲಿದ್ದೀರ. ನಿಮ್ಮ ಮಕ್ಕಳ ವಿಚಾರ ಆಗಿರ್ಬೋದು, ಒಂದಿಷ್ಟು ಸಂಬಂಧಗಳ ವಿಚಾರ ಆಗಿರ್ಬೋದು, ಗಂಡನ ವಿಚಾರ ಆಗಿರ್ಬೋದು, ಹೆಂಡತಿ ವಿಚಾರ, ಒಂದಿಷ್ಟು ಸಂಬಂಧಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋ ವಿಚಾರ ಆಗಿರ್ಬೋದು, ಕೆಲವೊಂದಿಷ್ಟು ನೀವು ಹಠ ತೊಡಬೇಕು. ಹಠ ಯಾವ ರೀತಿ ಅಂದರೆ ಅದು ಒಳ್ಳೆಯ ಉದ್ದೇಶ ಹೊಂದಿರಬೇಕು. ಆ ರೀತಿ ಹಠ ತೊಟ್ಟರೆ ಖಂಡಿತ ಬದಲಾವಣೆ ಸಾಧ್ಯ. ಗುರುವು ನಿಮಗೆ ನಾನು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ. ಕೆಲವರಿಗೆ ಹಣ ಬೇಕಾಗಿದೆ, ಅದರ ಮೇಲೆ ಹಠ ತೊಟ್ಟಿದ್ದೀರ. ಕೆಲವರು ನಾನು ಏನಾದರೂ ಒಂದು ಪಡಿಬೇಕು, ಮಾಡ್ಕೊಳ್ಬೇಕು ಅನ್ನೋ ಹಠ ತೊಟ್ಟಿದ್ದೀರ. ಕೆಲವರಿಗೆ ದೊಡ್ಡ ಮನೆ ಕಟ್ಟಬೇಕು, ಅವರಂತೆ ಕಾರ್ ತೊಗೊಳ್ಬೇಕು, ಅವರಂತೆ ಜೀವನ ನಡೆಸಬೇಕು ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಇದೆ. ಇದರಲ್ಲಿ ತುಂಬ ಜನರ ಎನರ್ಜಿಗೆ ಇದು ಕನೆಕ್ಟ್ ಆಗಿಲ್ಲ, ಆದರೆ ಕೆಲವು ಜನರ ಎನರ್ಜಿಗೆ ಇದು ಕನೆಕ್ಟ್ ಆಗ್ತಾ ಇದೆ. ಇನ್ನೂ ಕೆಲವರಿಗೆ ಪ್ರೀತಿ, ಗೌರವ, ಹಾಗೆ ಒಂದಿಷ್ಟು ಏನಾದರೂ ಸ್ಥಾನಮಾನ ಇಂಥದ್ದೊಂದು ಪಡ್ಕೊಳ್ಬೇಕು ಅನ್ನೋ ಹಠ ಇದೆ, ಇಲ್ಲ ಅಂತಲ್ಲ. ಕೆಲವೊಂದು ಸಾರಿ ಈ ಹಠದ ಹಿಂದೆ ಓಡಿ ಆಯಾಸಗೊಂಡಿದ್ದೀರಾ, ಮಾನಸಿಕ ಮತ್ತು ದೈಹಿಕ ವೇದನೆ ಆಗ್ತಾ ಇದೆ ನಿಮಗೆ. ಆದರೆ ಹಠ ಹೇಗಿರಬೇಕು ಅಂದರೆ ಅದನ್ನು ನಾನು ಪೂರ್ಣಗೊಳಿಸ್ಕೊಳ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ಹೋದಾಗ ಆಯಾಸ ಆಗಲ್ಲ, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು.
ಈ ಒತ್ತಡವನ್ನು ಇಟ್ಕೊಂಡು ನೀವು ಓಡೋದಕ್ಕಿಂತ ಬಾಬಾ ಹೇಳ್ತಿದ್ರೆ ನಾನಿಲ್ಲಿ ಭಗವಂತನ ಕೃಪೆ ಪಡಿಬೇಕು, ಅವರನ್ನು ನಾನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹಠ ಇರಲಿ. ಅಂದರೆ ಅದಕ್ಕೆ ಬೇಕಾದ ಒಂದಿಷ್ಟು ಒಳ್ಳೆಯ ಉದ್ದೇಶಗಳನ್ನು ಕೈಗೂಡಿಸಿ ಭಗವಂತನನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಏನಾದರೂ ಒಂದು ಸಮರ್ಪಣೆಯ ಭಾವವನ್ನು ತೋರಿದ್ರೆ ಎಲ್ಲವೂ ನಿಮ್ದಾಗತ್ತಲ್ವ. ಭಗವಂತನೇ ಅದನ್ನೆಲ್ಲ ಕೊಡುವ ಗುರು, ಭಗವಂತನೇ ನಿಮ್ಮವರಾದರು ಅಂದರೆ ನೀವೇನೆಲ್ಲ ಬಯಸ್ತಿರಲ್ಲ ಅದನ್ನು ತಾನಾಗಿ ಅದು ನಿಮ್ಮ ಜೀವನಕ್ಕೆ ಬರುತ್ತೆ. ಅಂದರೆ ಹಠ ಮಾಡ್ದೇ ನೀವು ಅದನ್ನು ಪಡ್ಕೊಳ್ಬೇಕು. ಹಾಗಾಗಿ ನೀವಿಲ್ಲಿ ಭಗವಂತನ ಗುರುವನ್ನು ಪಡ್ಕೊಳ್ಳೋ ಒಂದು ಯೋಚನೆ ಮಾಡಿ ಕರ್ಮದ ಉದ್ದೇಶಗಳನ್ನು ಸರಿಪಡಿಸ್ಕೊಳ್ಳಿ. ನಿಮ್ಮ ನಡೆ, ನುಡಿ, ಶಿಸ್ತು ಇವೆಲ್ಲವೂ ಬದಲಾಗಲಿ. ಆಗ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಭಗವಂತನನ್ನು ಪಡೆದ್ರೆ ನನಗೆಲ್ಲ ಸಿಗುತ್ತೆ, ಅದು ಸತ್ಯವಾಗಿದೆ. ಹಾಗಂತ ಆವಾಗ ನಿಮಗೆ ಅದರ ಮೇಲೆ ಅಷ್ಟು ಮೋಹ ಇರೋದಿಲ್ಲ. ಯಾಕಂದರೆ ನೀವಾಗಲೇ ಇನ್ನೊಂದು ಆಳವಾದ ಸ್ಟೇಜಿಗೆ ಹೋಗಿಬಿಟ್ಟಿರ್ತೀರಾ ಅನ್ನೋ ರೀತಿಲೂ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇದು ನಿಮಗೂ ಕೂಡ ಮನವರಿಕೆ ಮಾಡಿಸ್ತಾ ಇದೆ. ಈ ವಿಚಾರ ಅಂದ್ಕೊಳ್ತಾ ಇದ್ದೀರಾ ಮನಸ್ಸಲ್ಲಿ, ಅದೇ ಬಂದಿದೆ. ನಿಮ್ಮ ಮಗು ನಿಮ್ಮ ಹತ್ರ ಏನೋ ಒಂದು ಕೇಳ್ತಾ ಇದೆ, ಸಿಹಿ ತಿಂಡಿ ಆಗಿರ್ಬೋದು, ಏನೋ ಒಂದಿಷ್ಟು ಎಲ್ಲೋ ಕರ್ಕೊಂಡು ಹೋಗಿ ಅಂತೇಳಿ ಹಠ ಮಾಡ್ತಾ ಇದೆ, ಇಲ್ಲ ಒಂದು ಗೊಂಬೆ ಕೇಳ್ತಾ ಇದೆ ಅಂದರೆ ಅದಕ್ಕೆಲ್ಲೋ ಒಂದು ವಿಶ್ವಾಸ ದಿನನಿತ್ಯ ಕೇಳ್ತಾನೆ ಇರುತ್ತೆ. ಅಮ್ಮ ನನಗೊಂದು ಗೊಂಬೆ ಬೇಕು, ಒಂದು ಈ ಥರ ಸಿಹಿ ತಿನ್ನಬೇಕು ಕೇಳ್ತಾ ಇದೆ. ಅದಕ್ಕೊಂದು ವಿಶ್ವಾಸ ಇದೆ, ಪರಿಪೂರ್ಣವಾಗಿ ಅದು ಸೆರೆಂಡರ್ ಆಗಿದೆ. ನಿಮ್ಮಲ್ಲಿ ಅದಕ್ಕಷ್ಟು ವಿಶ್ವಾಸ, ನಮ್ಮಮ್ಮ ಕೊಡಿಸ್ತಾಳೆ. ಇವತ್ತು ನನಗಿಲ್ಲ ಅಂದಿರ್ಬೋದು, ನಾಳೆ ಅಪ್ಪ ನನಗೆ ಅದನ್ನು ಕೊಡಿಸ್ತಾರೆ, ಖಂಡಿತ ಕೊಡಿಸ್ತಾರೆ ಅನ್ನೋ ಅದು ಎಷ್ಟು ಒಂದಿಷ್ಟು ವಿಶ್ವಾಸ, ಸೆರೆಂಡರ್ ಭಾವ ಇರುತ್ತೆ. ಅಂದರೆ ಅದಕ್ಕೆ ಶರಣಾಗತಿಯ ಭಾವ, ಸಮರ್ಪಣೆ ಆಗಿರುತ್ತೆ. ಅಂದರೆ ನೀವು ಅದನ್ನು ಒಂದಿನ ಕೊಡಿಸ್ತೀರಿ. ಹೇಗೆಂದರೆ ನನ್ನ ಮಗಳು ತುಂಬ ಹಠ ಮಾಡ್ತಾ ಇದ್ಲು, ನನ್ನ ಮಗ ತುಂಬ ಹಠ ಮಾಡ್ತಾ ಇದ್ದ, ಖಂಡಿತ ಅವನ ಬರ್ತಡೆಗೆ ಅಂದರೆ ಹುಟ್ಟಿದ ಹಬ್ಬಕ್ಕಾದರೂ ಅದನ್ನು ಕೊಡಬೇಕು ಅನ್ನೋ ರೀತಿಲಿ ನೀವು ಮನದಲ್ಲೇ ಆಲೋಚನೆ ಮಾಡ್ತಾ ಇರ್ತೀರ. ಅದನ್ನು ಆ ಕ್ಷಣ ಹೇಳ್ಕೊಳ್ಳೋದಿಲ್ಲ, ಆದರೆ ಅವಳಿಗಿದಿಷ್ಟ, ಅವಳು ತುಂಬ ಕೇಳ್ತಾ ಇದ್ಲು, ನಾನು ಕೊಡಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇರುತ್ತೆ ಮನಸ್ಸಲ್ಲಿ. ಅಂದರೆ ನೀವು ಅದನ್ನು ಒಂದು ದಿನ ಅವಳು ಕೇಳ್ತಾನೆ ಇರ್ತಾಳೆ, ಅದನ್ನು ಒಂದು ಸ್ವಲ್ಪ ದಿನ ಅವಳು ಮರ್ತು ಬಿಡ್ತಾಳೆ ಕೇಳಿ ಸಾಕಾಗಿ. ಆದರೆ ನೀವು ಅದನ್ನು ಕೊಡಿಸ್ತೀರಿ. ಯಾಕಂದರೆ ಅವಳು ಅದನ್ನು ಕೇಳಿ ಸ್ವಲ್ಪ ಮರ್ತು ಬಿಡ್ತಾಳಲ್ಲ, ಆಗ ಅವಳ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆಯುತ್ತೆ. ಏನಂದರೆ ಅದನ್ನು ನೀವು ಅವಳಿಗೆ ಗಿಫ್ಟಾಗಿ ಕೊಟ್ಟಿರ್ತೀರ ಒಂದು ಒಳ್ಳೆಯ ಸಮಯದಲ್ಲಿ. ಅದೇ ರೀತಿ ಇಲ್ಲಿ ನೀವು ಯಾವುದನ್ನು ಹಿಡ್ಕೊಂಡಿದ್ದೀರಲ್ಲ, ನಂಗೆ ಅದು ಬೇಕೇ ಬೇಕು ಅಂತ ಭಗವಂತನಲ್ಲಿ ಹಠ ಮಾಡ್ತಾ ಇರ್ತೀರ, ಅದು ಪರಿವರ್ತನೆ ಆಗಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಪ್ರೇ ಮಾಡ್ತಾ ಇದ್ದೀರಾ, ಸಂಕಲ್ಪ ಮಾಡ್ತಾಯಿದ್ದೀರಾ, ಪೂಜೆ ಮಾಡ್ತಾಯಿದ್ದೀರಾ, ಎಲ್ಲ ಮಾಡ್ತಾಯಿದ್ದೀರಾ. ಅದು ತಪ್ಪಲ್ಲ. ಆ ಪ್ರಾರ್ಥನೆ ದಿನನಿತ್ಯ ಹೋಗಿ ಸಲ್ತಾ ಇದೆ. ಯಾವಾಗ ನಿಮ್ಮ ಪ್ರಾರ್ಥನೆ ಅವರ ಪಾದಗಳಲ್ಲಿ ಸಂಪೂರ್ಣವಾಗಿ ಸೆರೆಂಡರ್ ಆಗುತ್ತೋ ಆ ಕ್ಷಣ ಸೆರೆಂಡರ್ ಆಗಿಸಿ ಆ ಕ್ಷಣ ನೀವು ಮರ್ತು ಬಿಡ್ಬೇಕು. ಅದನ್ನು ಮತ್ತೆ ನನಗೆ ಯಾಕೆ ಕೊಡ್ತಾ ಇಲ್ಲ ನೀವು, ಇಷ್ಟು ದಿನ ಆಯಿತು ಅಷ್ಟು ದಿನ ಆಯಿತು ಅಂಥೇಳಿ ಪ್ರಶ್ನೆ ಮಾಡಬಾರ್ದು. ಅದು ಪರಿಪೂರ್ಣವಾಗಿ ಅವರಲ್ಲಿ ಸೆರೆಂಡರ್ ಮಾಡಿ ನನಗೆ ಒಂದಲ್ಲ ಒಂದು ದಿನ ಕೊಡಿಸ್ಬೋದು ಅನ್ನೋ ರೀತಿಲಿ ನಂಬಿಕೆ, ಕೊಡಿಸ್ತಾರೆ ಅನ್ನೋ ನಂಬಿಕೆ ಮಗುವಿತ್ತು. ಅದು ಒಂದು ದಿನ ಮರ್ತೋಯ್ತು, ಆದರೂ ಅದು ಅದಕ್ಕೆ ಸಿಕ್ತು. ಅದೇ ರೀತಿ ಚಮತ್ಕಾರ ನಡೆಯೋದು. ಚಮತ್ಕಾರ ನೀವು ಕೇಳಿದ ತಕ್ಷಣವೇ ಆಗಲಿಲ್ಲ ಅಂದ ತಕ್ಷಣ ನಿಮಗೆ ಬೇಸರ ಆಗುತ್ತೆ. ಅಯ್ಯೋ ನಾನು ಕೇಳಿದೆ, ತುಂಬ ಪ್ರಾರ್ಥನೆ ಮಾಡಿದೆ, ನಾನು ಬೇಡದ ದೇವರಿಲ್ಲ, ನಾನು ಮಾಡದ ವ್ರತ ಇಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಒಳ್ಳೆಯದಾಗಿಲ್ಲ ಅಂತಿರಲ್ಲ, ಅಲ್ಲಿ ತಪ್ಪು ನಿಮ್ಮದೇ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಯಾವುದನ್ನೇ ಆಗಲಿ ನೀವು ಸೆರೆಂಡರ್ ಮಾಡಬೇಕು, ನಿಶ್ಚಿಂತೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದೆ ಹೋಗಬೇಕು. ಆಗ ಆ ದಿನ ನೀವು ಯಾವತ್ತ ಆ ವಿಚಾರವನ್ನು ಮರೆತು ಮತ್ತೆ ನಿಮ್ಮ ರೀತಿಲೇ ನೀವು ಹೋಗ್ತಾ ಇರ್ತೀರ, ಅವತ್ತೇ ತಾನೇ ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗಿದ್ದು ಅಲ್ವಾ. ನೀವು ಅಂದ್ಕೊಂಡಿದ್ರಿ ನಾನು ಬಹಳ ಹಿಂದೆ ನಾನು ಪ್ರಾರ್ಥನೆ ಮಾಡಿದ್ದೆ, ಆದರೆ ಆಗಲೇ ನಾನು ಮರೆತುಬಿಟ್ಟಿದ್ದೆ ಅದನ್ನು. ಒಂದು ಸರಿ ಬಾಬಾರವರಲ್ಲಿ ಪೂರ್ಣವಾಗಿ ಶರಣಾಗತಿ ಇಟ್ಟು ನಾನು ಒಂದು 21 ದಿನ ಇಲ್ಲ ಒಂದು 8 ದಿನ 9 ದಿನ ವ್ರತ ಮಾಡಿ ನಾನು ಅದನ್ನು ಕೇಳಿದ್ದೆ. ಆಮೇಲೆ ನಾನು ಅದನ್ನು ಮರೆತು ಬಿಟ್ಟೆ ಅನ್ನೋ ರೀತಿಲಿ, ಆಗುತ್ತೋ ಇಲ್ಲೋ ಅನ್ನೋ ರೀತಿಲಿ ಮರೆತು ಬಿಡಲಿಲ್ಲ. ನೀವು ಸಮರ್ಪಣೆ ಮಾಡಿದ್ದೀನಪ್ಪ, ನೀನು ಯಾವಾಗ ಕೊಡ್ತೀಯೋ ಆವಾಗ ಆಗಲಿ ಅನ್ನೋ ರೀತಿಲಿ ಅದನ್ನು ಸೆರೆಂಡರ್ ಮಾಡಿದ್ರಿ. ಆ ವಿಚಾರದಲ್ಲಿ ಬಿಟ್ಟು ಪ್ರಯತ್ನವನ್ನು ಮತ್ತೆ ಮುಂದಕ್ಕೆ ಹೋದ್ರಿ. ಆವಾಗ ನಿಮ್ಮ ಜೀವನದಲ್ಲಿ ಅದು ಅದ್ಭುತ ಒಂದು ಪರಿವರ್ತನೆಯ ಮೂಲಕ ಚಮತ್ಕಾರ ಆಗ್ಬಿಡ್ತು, ಅದು ನಿಮಗೆ ಸಿಕ್ಬಿಡ್ತು. ಆವಾಗ ನೀವು ತಕ್ಷಣ ನೆನಪು ಮಾಡ್ಕೊಂಡ್ರಿ, ನಾನು ಇದನ್ನು ಹಿಂದೆ ಕೇಳಿದ್ದೆ, ಇದಕ್ಕೊಂದ್ಸರಿ ನಾನು ಬಾಬಾನಲ್ಲಿ ಶರಣಾಗಿಸಿ ಬಿಟ್ಬಿಟ್ಟಿದ್ದೆ, ನನ್ನ ಪ್ರಯತ್ನವನ್ನು ಮಾಡಿ ಬಿಟ್ಬಿಟ್ಟಿದ್ದೆ. ಖಂಡಿತ ಬಾಬಾ ಕರುಣಾಮಯಿ, ದಯಾಮಯಿ, ಪ್ರೇಮಮಯಿ ನನಗೆ ಇವತ್ತು ಅದಕ್ಕೆ ಕೊಟ್ಟರು ಅಂದರೆ ಅದು ಸರಿಯಾದ ಸಮಯ ಆಗಿರುತ್ತೆ. ಅದೇ ಸಮಯಕ್ಕೆ ನಿಮಗೆ ಸಿಗಬೇಕು ಅನ್ನೋದು ಗುರುವಿನ ನಿರ್ಧಾರ ಆಗಿರುತ್ತೆ. ಅಲ್ಲಿವರೆಗೂ ನೀವು ಸಾಕಷ್ಟು ಯೋಚನೆ, ಚಿಂತೆ, ಒಂದಿಷ್ಟು ಅಸಹಾಯಕತೆ ಆಗಿರ್ಬೋದು, ಒಂದಿಷ್ಟು ನಿರ್ಧಾರಗಳನ್ನು ಕೈಬಿಡೋದಾಗಿರ್ಬೋದು, ತೆಗೆದುಕೊಳ್ಳೋದಾಗಿರ್ಬೋದು, ಇವೆಲ್ಲ ಸಂಘರ್ಷ ಮಾಡಿರ್ತೀರ. ಅಂದರೆ ಆ ಸಂಘರ್ಷದೊಂದಿಗೆ ನಿಮ್ಮ ಮನಸ್ಸು ಎಲ್ಲೋ ಒಂದು ರೀತಿಯಲ್ಲಿ ಪರಿವರ್ತನೆ ಕಂಡು ಅದಕ್ಕೆ ಅರ್ಹರಾಗಿರುತ್ತೆ. ಆ ಸಮಯದಲ್ಲಿ ಅದು ನಿಮಗೆ ಸಿಗುತ್ತೆ. ಆ ಸಮಯದಲ್ಲಿ ಅದು ನಿಮ್ಮ ಜೀವನದಲ್ಲಿ ಸ್ಥಿರವಾಗಿರುತ್ತೆ. ಅಂದರೆ ಒಳ್ಳೆ ರೀತಿಯಲ್ಲಿ ಅದನ್ನು ನೀವು ಪಡ್ಕೊಂಡಿರ್ತೀರಲ್ಲ, ಆ ಸಮಯ ಸರಿಯಾಗಿರುತ್ತೆ. ಅಂದರೆ ನಿಮಗೆ ಅದನ್ನು ಕೊಡೋಕ್ಕಿಂತ ಮೊದಲು ನಿಮ್ಮನ್ನು ಅರ್ಹರಾಗಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ತಾಳ್ಮೆ ಕಳ್ಕೊಳ್ಳೋದು ಏನು ಬೇಡ. ನೀವು ಏನು ಬಯಸ್ತಾ ಇದ್ದೀರಲ್ಲ ಅದು ಖಂಡಿತ ನಿಮಗೆ ಸಿಗುತ್ತೆ. ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ನಿಷ್ಠೆ, ನಿಮ್ಮ ಒಂದು ನಿಸ್ವಾರ್ಥ ಸೇವೆಯ ಮೂಲಕ ನೀವೇನು ಬೇಡಿದಿರೋ ಅದು ನಿಮ್ಮ ಜೊತೆ. ಅಂದರೆ
ಅದು ನಿಮ್ಮ ಒಂದು ಭಾಗ್ಯದಲ್ಲಿ ಈಗ ಡಿಸರ್ವ್ ಮಾಡಿ ಇಟ್ಟಿದ್ದಾರೆ ಬಾಬಾ. ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ನೀನೇ ಹೋಗಪ್ಪ, ಅದರಲ್ಲಿ ಪ್ರಯತ್ನ ಪಡು, ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನಿನಗೇನು ಬೇಕೋ ಅದರ ಸಿದ್ಧತೆ ನನ್ನ ಹತ್ರ ಏನು ಕೇಳಿದಿಲ್ಲ ಅದನ್ನು ನಾನಲ್ಲಿ ಮಾಡಿ ಇಟ್ಬಿಟ್ಟಿದ್ದೀನಿ, ನೀನೇ ಹೋಗಬೇಕು ಅದನ್ನು ಪಡ್ಕೊಳ್ಳೋಕ್ಕೆ. ಅಂದರೆ ನಿನ್ನಲ್ಲಿರೋ ಒಂದಿಷ್ಟು ಅಹಂಕಾರ ಆಗಿರ್ಬೋದು, ನಾನು ಅನ್ನೋ ಭಾವ ಬಿಡೋದಾಗಿರ್ಬೋದು, ಇಲ್ಲ ಒಂದಿಷ್ಟು ಕ್ಷಮೆ ಕೊಡೋದಾಗಿರ್ಬೋದು, ಒಂದಿಷ್ಟು ಏನೋ ತಿಳ್ಕೊಳ್ಳೋದಾಗಿರ್ಬೋದು, ಒಂದಿಷ್ಟು ಪಾಠ ಕಲಿಸೋದಾಗಿರ್ಬೋದು, ಕಲಿಯೋದಾಗಿರ್ಬೋದು, ಒಂದಿಷ್ಟು ಜನರನ್ನು ಇಗ್ನೋರ್ ಮಾಡೋದಾಗಿರ್ಬೋದು, ಸರಿಯಾದ ಜನರನ್ನು ನಿನ್ನ ಜೀವನದಲ್ಲಿ ತಗೊಳ್ಳೋದಾಗಿರ್ಬೋದು, ಇವೆಲ್ಲವನ್ನು ಮಾಡ್ಕೊಂಡು ನೀವು ಹೋದಾಗ ಅದು ನಿಮಗೆ ಸಿಗುತ್ತೆ. ಇದೇ ಅದಕ್ಕೋಸ್ಕರನೇ ತಡ ಆಗೋದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಪ್ರಾರ್ಥನೆ, ನಿಮ್ಮ ಇಚ್ಛೆ ಏನು ಅವ್ರ ಹತ್ರ ನೀವು ಸಮರ್ಪಣೆ ಮಾಡಿರ್ತಿರಲ್ಲ, ಒಂದು ಒಳ್ಳೆಯ ವಿಶ್ವಾಸ ಇಟ್ಟು ಅದು ಯಾವತ್ತೂ ಕೂಡ ವ್ಯರ್ಥ ಆಗಿಲ್ಲ. ಬಾಬಾ ಹೇಳ್ತಾ ಇರೋದು ಅಷ್ಟೇ, ವ್ಯರ್ಥ ಆಗಲಿಕ್ಕೂ ನಾನು ಬಿಡೋದಿಲ್ಲ. ಯಾಕಂದರೆ ಒಮ್ಮೆ ನೀನು ನನ್ನ ಶರಣದಲ್ಲಿ ಬಂದೆ ಅಂದರೆ ನಾನು ನಿನ್ನ ಕೈ ಹಿಡ್ಕೊಂಡಿರ್ತೀನಿ, ಯಾವತ್ತಿಗೂ ನೀನು ಕೈ ಬಿಡಿಸ್ಕೊಂಡು ಹೋಗ್ತೀನಿ ಅಂದರೂ ನಾನು ಬಿಡೋದಿಲ್ಲ. ನಿನಗೇನು ಬೇಕೋ ಅದನ್ನು ಕೊಡ್ತೀನಿ, ಆದರೆ ನಿನ್ನನ್ನು ಅದಕ್ಕೆ ಅರ್ಹನಾಗಿಸಿ ಕೊಡೋದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಕಂಡಿದ್ದೀರಲ್ಲ ಕನಸು, ಅದು ಆದಷ್ಟು ಬೇಗನೆ ನನಸಾಗತ್ತೆ. ಅದೊಂದಿಷ್ಟು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಯಾರು ಮರಳಿ ಬರಬೇಕು ನಿನ್ನ ಜೀವನದಲ್ಲಿ, ಸರಿ ಆಗಬೇಕು, ಅವರು ಮತ್ತೆ ನನ್ನ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಬಯಸ್ತಿದ್ರು, ಅದು ಅದೇ ರೀತಿ ಆಗುತ್ತೆ. ಅವ್ರು ಬರ್ತಾರೆ. ಹಾಗಂತ ನೀವು ಮತ್ತೆ ಹಿಂದಿನದನ್ನು ನೆನಪು ಮಾಡಿ ಏನೂ ಆಡ್ಕೊಳ್ಳೋ ಹಾಗಿರೋದಿಲ್ಲ. ಅಲ್ಲಿ ನೀವು ಅಷ್ಟೇ ಅದನ್ನು ಬಿಟ್ಬಿಡಬೇಕು. ಮತ್ತೆ ಈಗ ಪರಿವರ್ತನೆ ಸಿಕ್ಕಿದೆ, ಬೇಕು ಅಂತ ಬಯಸಿದ ಮೇಲೆ ಬಂದಿದ್ದಾರೆ ಅಂದರೆ ಮತ್ತೊಂದಿಷ್ಟು ಹಿಂದೆ ನಡೆದ ಒಂದಿಷ್ಟು ಕಹಿ ಘಟನೆಗಳಾಗಿರ್ಬೋದು, ತಪ್ಪುಗಳನ್ನಾಗಿರ್ಬೋದು ಮತ್ತೆ ನೆನಪು ಮಾಡಿ ಇಲ್ಲಿ ಅದನ್ನು ತಂದ್ಕೊಳ್ಬಾರ್ದು. ಹೊಸ ಒಂದು ಜೀವನ ಪ್ರಾರಂಭ ಮಾಡಿದ ಮೇಲೆ ಆ ರೀತಿ ನೀವು ಮುಂದುವರೆದ್ರೆ ಮತ್ತೆ ಸಂಭಾಳಿಸ್ತೀರ. ಖಂಡಿತ ಕ್ಷಮೆ ಕೊಡಿ, ಆಗ ಹೊಸದೊಂದು ಅವಕಾಶ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಶಿರ್ಡಿಗೆ ಹೋಗಬೇಕು ಅನ್ನೋ ಆಸೆ ನೆರವೇರಿತು, ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಹೋಗಬೇಕು ಅನ್ನೋ ಸಿದ್ಧತೆಯನ್ನು ಕೂಡ ಕೆಲವರು ಮಾಡ್ಕೊಂಡಿದ್ದಾರೆ. ಬಾಬಾ ನಿಮ್ಮನ್ನು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ನಿಮ್ಮನ್ನು ಅವ್ರ ಕಡೆ ಕರೆಸ್ಕೊಳ್ತಾ ಇದ್ದಾರೆ ಆದಷ್ಟು ಬೇಗನೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವರಿಗೆ ಬರ್ತಾ ಇದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಪರಿವರ್ತನೆಯನ್ನು ನೀವು ಆದಷ್ಟು ಬೇಗನೆ ಕಾಣ್ತೀರಾ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಅವರ ಒಂದು ವಿಚಾರದಲ್ಲಿ ತುಂಬ ಹಠ ಇದೆ, ಅವರನ್ನು ಏನಾದರೂ ಮಾಡಿ ಪರಿವರ್ತನೆ ಮಾಡಬೇಕು, ಅಂದರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಟ್ಟು ಹೋಗಬೇಕು, ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು, ಅವರು ಒಂದಿಷ್ಟು ಸುಸಂಸ್ಕೃತ ನಡೆ ನುಡಿ, ಒಂದಿಷ್ಟು ಕಲಿಕೆಯನ್ನು ಕಲಿಬೇಕು ಅನ್ನೋದು ನಿಮ್ಮ ಮಹಾ ಇಚ್ಛೆಯಾಗಿದೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ನೀವೆಲ್ಲ ರೀತಿಯಲ್ಲಿ ಅವರಿಗೋಸ್ಕರ ಏನು ಒಂದು ಬಾಬಾಗೆ ಒಂದು ಸೇವೆ ಮಾಡಿಸೋದಾಗಿರ್ಬೋದು, ಒಂದಿಷ್ಟು ಅವರ ಹೆಸರಲ್ಲಿ ದಯೆ ಕರುಣೆಯಿಂದ ಸೇವೆ ಮಾಡೋದಾಗಿರ್ಬೋದು, ಇಲ್ಲ ಅವರಿಗೋಸ್ಕರ ಏನಾದರೂ ಒಂದಿಷ್ಟು ಪೂಜೆ ವ್ರತಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಅವರಿಗೆ ಬದಲಾವಣೆ ಮಾಡಲಿಕ್ಕೆ ಸಹಾಯ ಮಾಡ್ತಿದೆ. ಒಳಗೆ ಸಿದ್ಧತೆ ನಡೀತಿದೆ. ನಿಮಗೆ ಹೊರಗೆ ಕಾಣಿಸ್ತಾ ಇರ್ಬೋದು, ಗುರುವು ಅದೃಶ್ಯ ಕೈಗಳನ್ನು ಅವರ ಸುತ್ತ ಇಟ್ಟಿದ್ದಾರೆ ಅವರನ್ನು ಬದಲಾವಣೆ ಮಾಡಲಿಕ್ಕೆ. ಯಾವುದು ಕೂಡ ಒಂದೇ ದಿನದಲ್ಲಿ ಬದಲಾಗೋದಿಲ್ಲ. ನಿಮ್ಮ ಮನಸ್ಥಿತಿ ಹಾಗೆ ಅವರ ಮನಸ್ಥಿತಿ ಎರಡನ್ನೂ ಇಲ್ಲಿ ಬೇರೆ ಬೇರೆ ಕರ್ಮಗಳು ಆಳ್ತಾ ಇರ್ತವೆ. ಅವುಗಳನ್ನು ಬ್ಯಾಲೆನ್ಸ್ ಮಾಡಿ ಸಮಯಕ್ಕೆ ಅನುಗುಣವಾಗಿ ಬಾಬಾ ಪರಿವರ್ತನೆಯನ್ನು ತಂದುಕೊಡ್ತಾ ಹೋಗ್ತಾರೆ. ಹಿಂದಿದ್ದ ಇಲ್ಲ ಅಲ್ವಾ ಈಗ ನಿಮ್ಮ ಜೀವನದಲ್ಲಿ ಕೆಲವರು ಬಾಬಾ ಅಂದ್ರೇನು ಇಷ್ಟ ಇರಲಿಲ್ಲ ನಿಮ್ಮ ಮನೆಯಲ್ಲಿ, ಈಗ ನಿಮಗಿಂತ ಹೆಚ್ಚಾಗಿ ಬಾಬಾರವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವೊಬ್ಬರೇ ಆರಾಧನೆ ಮಾಡ್ತಿದ್ರಿ, ಈಗ ನಿಮ್ಮಿಂದ ನಿಮ್ಮ ಕುಟುಂಬ ಅದಕ್ಕೆ ವಾಲಿದೆ, ಅಂದರೆ ಭಗವಂತನ ಶರಣಕ್ಕೆ ಹೋಗಿದೆ. ಅಂದರೆ ನಿಮ್ಮ ಒಂದು ಹಠ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಕುಟುಂಬವನ್ನು ಬದಲಾಯಿಸಿದೆ ಅಲ್ವಾ, ಅದೇ ರೀತಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಾನು ಬೇರೆಯವ್ರದ್ದೇನೂ ಕೇಳ್ತಾ ಇಲ್ಲ, ಆದರೆ ನನ್ನದೇನಾಗಿದ್ದು ಅದು ನನಗೆ ಸಿಗಬೇಕು ಬಾಬಾ, ಇದು ಹಠ ನನ್ನಲ್ಲಿದೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಬಾಬಾರವರ ಪಾದಗಳಲ್ಲಿಟ್ಟು ಸೆರೆಂಡರ್ ಆಗಿದ್ದಾರೆ. ಖಂಡಿತ ಆ ವಿಚಾರಗಳಲ್ಲಿ ಪರಿವರ್ತನೆ ಒಂದು ಕಾಣ್ತಾ ಇದೆ, ಅಂದರೆ ಅದೃಶ್ಯವಾಗಿ. ಖಂಡಿತ ಅದರಲ್ಲಿ 1.5 ತಿಂಗಳೊಳಗೆ ನಿಮ್ಮ ಹಠ ಈಡೇರುತ್ತೆ. ಅಂದರೆ ಅದು ಒಳ್ಳೆಯ ಉದ್ದೇಶದ ಹಠ ಮಾಡ್ತಾಯಿದ್ರಿ, ಬಾಬಾ ನನ್ನದಲ್ಲದ್ದು ನನಗೆ ಬೇಡ, ಆದರೆ ನನ್ನದೇನಾಗಿದೆಯೋ ಅದು ನನಗೆ ಬೇಕು ಅನ್ನೋ ರೀತಿಯಲ್ಲಿ ನ್ಯಾಯವನ್ನು ಯಾಚಿಸಿದ್ರಿ. ಖಂಡಿತ ಅದು ಸಿಗುತ್ತೆ 1.5 ತಿಂಗಳೊಳಗೆ. ಖಂಡಿತ ನಿಮ್ಮ ಒಂದು ನಿರೀಕ್ಷೆ ಗೆಲ್ತಾ ಇದೆ. ಹಾಗಾಗಿ ನೀವು ಬಾಬಾನಲ್ಲಿ ಇನ್ನೂ ವಿಶ್ವಾಸವನ್ನು ಆಳವಾಗಿಸಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರಿ. ನಿಮ್ಮ ಮನಸ್ಸಿನ ಒಂದಿಷ್ಟು ಎನರ್ಜಿಗಳು ಇವತ್ತಿನ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿ ಗೈಡ್ ಮಾಡಿದರೆ ಈ ಸಮಯದಲ್ಲಿ ಒಂದಿಷ್ಟು ನಿಮಗೆ ಹಠ ಯಾವುದರಲ್ಲಿ ಇದೆಯಲ್ಲ ಅದರಲ್ಲಿ ಪರಿವರ್ತನೆ ಕೊಡುವ ಮನಸ್ಥಿತಿಯನ್ನು ಗುರು ಉಂಟು ಮಾಡಿದ್ದಾರೆ. ಅಂದರೆ ಈಗ ನೀನು ಮಾಡ್ತಾ ಇರೋ ಹಠ ಸರಿಯಲ್ಲ. ಯಾವುದಕ್ಕೆ ಹಠ ಮಾಡ್ತಾ ಇದೆಯೋ, ಒಳ್ಳೆಯದಕ್ಕೆ ಮಾಡ್ತಿದೆಯೋ ಕೆಟ್ಟದಕ್ಕೆ ಮಾಡ್ತಿದೆಯೋ ಅದರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಹಠ ಮಾಡು. ನಿನ್ನ ಜೀವನಕ್ಕೆ ಏನಾದರೂ ಒಂದು ಸಾರ್ಥಕ ಪಡಿಸಿಕೊಳ್ಳುವ ಕ್ಷಣಗಳಿಗೋಸ್ಕರ ಹಠ ಮಾಡ್ತಾ ಇದೆಯಾ, ಖಂಡಿತ ನನ್ನ ಆಶೀರ್ವಾದ ಇದೆ. ಅದು ಬಿಟ್ಟು ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ಳೋ ವಿಚಾರದಲ್ಲಿ ನೀನು ಹಠ ಮಾಡ್ತಾ ಇದೆಯಾ, ಖಂಡಿತ ಅದನ್ನು ನಾನು ಆಗ್ಲಿಕ್ಕೆ ಬಿಡೋದಿಲ್ಲ, ಪರಿವರ್ತನೆ ಕೊಡ್ತೀನಿ. ನೀನು ಅದನ್ನು ಕೇಳ್ತಾ ಇರ್ಬೋದು, ಅದು ನಿನಗೆ ಒಳ್ಳೆಯದು ಅಂತ ಇದ್ದರೆ ಅದನ್ನು ಪರಿವರ್ತನೆ ಮಾಡಿ ನಿನಗೆ ಕೊಡ್ತೀನಿ. ಅದೇ ನೀನು ಹಠ ಮಾಡ್ತಾ ಇರೋ ವಿಚಾರದಲ್ಲಿ ಅದು ಒಳ್ಳೆಯದಲ್ಲ ಅನ್ನೋದಿದ್ರೆ ಖಂಡಿತ ಅದು ನಿನಗೆ ಯಾವತ್ತೂ ಸಿಗೋದಿಲ್ಲ ಕಂದ, ಯಾಕಂದರೆ ನೀನು ನನ್ನ ಶರಣದಲ್ಲಿದ್ದೀಯಾ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನ ಒಂದಿಷ್ಟು ಹಠದ ವಿಚಾರಗಳಿಗೆ ಪರಿವರ್ತನೆ ಈ ಸಮಯದಲ್ಲಿ ನಿಮಗೆ ಸಿಕ್ಕಿದೆ. ಹಾಗಾಗಿ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.